वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे ಜಗದ್ಗುರುಂ. ಭಗವಂತನ ನಾಮದ ಅರ್ಥಗಳನ್ನ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತು 14ನೇ ಶ್ಲೋಕ. सर्वगः सर्वविद्भानुर्विश्वक्सेनो जनार्दनः वेदो वेदविदव्यङ्गो वेदाङ्गो ವೇದವಿತ್ ಕವಿಃ. ಸರ್ವಗಹ, ಸರ್ವಗಹ ಅಂದ್ರೆ ಭಗವಂತ ಎಲ್ಲಾ ಕಡೆ ಇರೋನು, ಆತ ಪರಿಪೂರ್ಣ ಜ್ಞಾನ ಉಳ್ಳವನು, ಎಲ್ಲವನ್ನ ತಿಳಿದವನು, ಕೊನೆಗೆ ಎಲ್ಲವನ್ನ ಸಂಹಾರ ಮಾಡುವವನು ಸಹ ಅವನೇ. ಆತ ಎಲ್ಲಾ ಕಡೆ ಇದ್ದಾನೆ, ಆತ ಇಲ್ದೇ ಇರೋ ಜಾಗನೇ ಯಾವುದೂ ಇಲ್ಲ. ಹಾಗೆ ಪರಿಪೂರ್ಣತೆ ಅಂತ ಇದ್ರೆ ಯಾರಿಗಾರು ಇದೆ ಅಂದ್ರೆ ಅದು ಭಗವಂತನಿಗೆ ಮಾತ್ರ. ಅಟ್ ದ ಸೇಮ್ ಟೈಮ್ ಅವನಿಗೆ ಪರಿಪೂರ್ಣವಾದ ಜ್ಞಾನ ಉಳ್ಳವನು ಅವನು. ಹಾಗಾಗಿ ನಾವು ಅವನ ಬಳಿ ಹೋಗಿ ಜ್ಞಾನವನ್ನ ಕೇಳಿದಾಗ ಅವನು ನಮ್ಗೆ ಜ್ಞಾನವನ್ನ ಕೊಡ್ತಾ ಬರ್ತಾನೆ. ಹಾಗೆ ಎಲ್ಲವನ್ನ ತಿಳಿದಿದ್ದಾನೆ ಆತ. ಅಂದ್ರೆ ನಮ್ಮ ಆಗು ಹೋಗುಗಳು, ನಮ್ಮ ಒಳಿತು, ನಮ್ಮ ಕೆಡುಕು ಎಲ್ಲವುದು ಯಾರಿಗಾರು ಗೊತ್ತಿದೆ ಅಂದ್ರೆ ಅದು ಕೇವಲ ಭಗವಂತನಿಗೆ ಮಾತ್ರ. ಹಾಗೆ ನಮ್ಮ ಕೊನೆಯ ನಿಲ್ದಾಣವೂ ಸಹ ಅವನೇ ಆಗಿರೋದ್ರಿಂದ ಎಲ್ಲವನ್ನ ಸಂಹಾರವೂ ಸಹ ಆತ ಮಾಡ್ತಾ ಹೋಗ್ತಾನೆ. ಇನ್ನು ಸರ್ವವಿದ್ ಭಾನುಹು ಅಂತ ತೆಗೆದುಕೊಂಡ್ರೆ ಇದನ್ನ ಒಡೆದಾಗ 2 ಪದ ಬರ್ತಾ ಹೋಗುತ್ತೆ. ಒಂದು ಸರ್ವವಿದ್ ಪ್ಲಸ್ ಭಾನುಹು ಅಂತ. ಇಲ್ಲಿ ಸರ್ವವಿದ್ ಅಂತ ಅಂದ್ರೆ ಎಲ್ಲವನ್ನ ಪಡೆದ ಸತ್ಯ ಸಂಕಲ್ಪ, ಹಾಗೆ ಸತ್ಯಕಾಮ ಭಗವಂತ. ಏಕೆ ಅಂತಂದ್ರೆ ಅವನ ಸಂಕಲ್ಪ ಏನಿದೆ ಅದು ಯಾವಾಗ್ಲೂ ಸಹ ಸತ್ಯವಾಗಿದೆ. ಆತ ನಮಗಾಗಿ ಏನೆಲ್ಲ ಮಾಡಬಹುದೋ ಆ ಎಲ್ಲ ಕಾರ್ಯವನ್ನ ಯಾವುದೇ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳಿಲ್ಲದೆ ಮಾಡ್ತಾ ಇರೋ ಸ್ವಾಮಿ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಹಾಗೆ ಭಾನು ಅಂತ ಅಂದ್ರೆ ಎಲ್ಲಾ ಬೆಳಕುಗಳ ಮೂಲ ಹಾಗೂ ಎಲ್ಲಾ ಬೆಳಕುಗಳ ಮೂಲಕ್ಕೆ ಕಾರಣ ಭಗವಂತ ಅಂತ. ನಾವು ನಮ್ಮ ಶಂಕರಾಚಾರ್ಯರ ಕತೆ ಕೇಳಿದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಮನಸ್ಸಿನಲ್ಲಿ ಕತ್ತಲೆ ಇದ್ರೂ ಸಹ ಅದನ್ನ ಬೆಳಗಿಸುವ ಶಕ್ತಿ ಇರೋದು ಭಗವಂತನಿಗೆ. ಹಾಗಾಗಿ ನಾವು ಭಗವದ್ಗೀತೆಯಲ್ಲೂ ಕೇಳ್ಬಿಟ್ಟಿದೀವಿ, ನಮ್ಮ ಎಲ್ಲ ಭಾವನೆಗಳು ಭಾವಗಳು ಅವನಿಂದ ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಗೆ ಗೊತ್ತು, ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೆ ಒಂದಿನ ತುಂಬಾ ಆಕ್ಟಿವ್ ಆಗಿರ್ತೀವಿ, ಒಂದಿನ ಎದ್ದೇಳ್ತಿದ್ದ ಹಾಗೆ ತುಂಬಾ ಆಲಸ್ಯವಾಗಿರ್ತೀವಿ. ಯಾಕೆ ಆಲಸ್ಯವಾಗಿರ್ತೀವಿ? ಇದಕ್ಕಿದ್ದ ಹಾಗೆ ಬೇಜಾರು ಯಾಕಾಯ್ತು, ಇದಕ್ಕಿದ್ದ ಹಾಗೆ ಖುಷಿ ಆಗಾಯ್ತು ಅಲ್ವಾ? ವಿ ವಿಲ್ ಕಾಲ್ ಅಂಡ್ ವಿ ವಿಲ್ ಟೆಲ್, ಇವತ್ತು ತುಂಬಾ ಖುಷಿಯಾಗಿದ್ದೀನಿ, ಏನು ಅಂತ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಕಾರಣ ಭಗವಂತ. ಬಿಕಾಸ್ ನಮ್ಮ ಎಲ್ಲ ಭಾವನೆಗಳನ್ನ, ನಮ್ಮ ಮನಸ್ಸನ್ನ ಆತ ನಿಯಂತ್ರಿಸ್ತಾ ಇರ್ತಾನೆ. ಆ ಬೆಳಕನ್ನು ಸಹ ಅವನೇ ಹಚ್ಬೇಕು. ಆದ್ರೆ ಹಚ್ಚೋದು ಹೇಗೆ ಅಂದ್ರೆ ನಾವು ಅವನಿಗೆ ಕಂಪ್ಲೀಟ್ ಸರೆಂಡರ್ ಆದಾಗ. ಭಗವಂತ ನನಗ್ ಗೊತ್ತಿಲ್ಲ ವಾಟ್ ಐ ಆಮ್, ನನ್ನ ನಾನ್ ಯಾರು ಅಂತ ನನಗ್ ಗೊತ್ತಿಲ್ಲ, ನಾನು ಏನಕ್ ಬಂದಿದ್ದೀನಿ ನನಗ್ ಗೊತ್ತಿಲ್ಲ. ಆದ್ರೆ ನಾನು ನಿನಗೆ ಕಂಪ್ಲೀಟ್ ಸರೆಂಡರ್ ಆಗ್ತೀನಿ. ಆಗ ನೀನು ನನ್ನ ಕೈಯಲ್ಲಿ ಯಾವ ಧರ್ಮ ಕಾರ್ಯವನ್ನ ಮಾಡಿಸ್ಬೋದೋ ಅಷ್ಟೋ ಧರ್ಮ ಕಾರ್ಯವನ್ನ ನೀನು ಮಾಡಿಸು ತಂದೆ ಅಂತ ನಾವು ಕಂಪ್ಲೀಟ್ ಸರೆಂಡರ್ ಆಗ್ಬೋದು. ಇದಕ್ಕೆ ಪುಟ್ಟ ಕತೆ ಹೇಳ್ಬೇಕು ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಕುರುಕ್ಷೇತ್ರ ಯುದ್ಧ ನಡೀತಾ ಇರುತ್ತೆ ಅಲ್ವಾ? ಕುರುಕ್ಷೇತ್ರ ಯುದ್ಧ ನಡಿಬೇಕಾದ್ರೆ ಯುದ್ಧ ಶುರು ಆಗಿರುತ್ತೆ. ಶುರು ಆದ ತಕ್ಷಣ ಧೃತರಾಷ್ಟ್ರನಿಗೆ ಒಂದು ಡೌಟ್ ಬಂದ್ಬಿಡತ್ತೆ. ನನ್ ಮಕ್ಳು ಗೆಲ್ತಾರಲ್ವಾ ಅಥವಾ ಗೆಲ್ಲಲ್ವಾ, ಏನಾಯ್ತು ಅಂತ ಅನ್ಬಿಟ್ಟು ಜ್ಯೋತಿಷ್ಯರನ್ನ ಕರೆತರ್ತಾನೆ. ಕರೆಸಿ ಕೇಳ್ತಾನೆ, ಆ ನನ್ನ ಮಕ್ಳು ಗೆಲ್ತಾರಲ್ವಾ ಅಂತ. ಆಗ ಅವರು ಗ್ರಹಗತಿಗಳನ್ನ ನೋಡ್ತಾರೆ. ಗ್ರಹಗತಿಗಳನ್ನ ನೋಡಿ ಎಸ್, ಯಾವುದೇ ಕಾರಣಕ್ಕೂ ಸೋಲು ಇಲ್ವೇ ಇಲ್ಲ, ಕೌರವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಅದೇ ರೀತಿ 5 ದಿನ ಆಗತ್ತೆ. 5 ದಿನ ಆದಾಗ್ಲೂನು ಮತ್ತೆ ಕರೆಸಿ ಕೇಳ್ತಾರೆ. ಆಗ್ಲೂ ಸಹ ಅವ್ರು ಹೇಳ್ತಾರೆ, ಇಲ್ಲ ಗೆಲುವು ನಿಮ್ ಕಡೆನೇ ಇದೆ, ನೀವೇ ಗೆಲ್ಲೋದು, ಕೌರವರೇ ಗೆಲ್ಲೋದು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಲ್ಪ ದಿನದಲ್ಲೇ ಅಂದ್ರೆ ಕುರುಕ್ಷೇತ್ರ ಯುದ್ಧ ಶುರು ಆಗಿ ಸ್ವಲ್ಪ ದಿನದಲ್ಲೇ ನಮ್ಮ ಭೀಷ್ಮ ಪಿತಾಮಹ ಅರ್ಜುನನ ಬಾಣಗಳ ಚುಚ್ಚಿ ಆ ಶರದ ಹಾಸಿಗೆ ಮೇಲೆ ಮಲಗ್ತಾರೆ. ಆಗ್ಲೂ ಸಹ ಅವನ್ ಕರೆಸ್ ಕೇಳ್ತಾನೆ. ಆಗ್ಲೂ ಹೇಳ್ತಾರೆ, ಇಲ್ಲ ಇಲ್ಲ ಗ್ರಹಗತಿಗಳು ನಾನ್ ನೋಡ್ತಾ ಇದ್ದೀನಿ, ಕೌರವರೇ ಗೆಲ್ಲೋದು.
12 ದಿನ ಆಗತ್ತೆ. 12 ದಿನ ಆದಾಗ ಇನ್ನೇನು ಎಲ್ಲ ಸಂಪೂರ್ಣ ಅವ್ರಿಗೆ ಅವ್ರ ಪಾಲೆ ಅಂತ ಗೊತ್ತಾಗೋಗಿರುತ್ತೆ ಎಲ್ರಿಗೂ. ಅವಾಗ್ಲೂ ಕೇಳ್ದಾಗ್ಲೂ ಇಲ್ಲ ಕೌರವರೇ ಗೆಲ್ಲೋದು. ಜ್ಯೋತಿಷ್ಯ ಹೇಳೋರಿಗೆ ಒಂದು ಕ್ಷಣ ಆಶ್ಚರ್ಯ ಆಗೋಗುತ್ತೆ. ಅಲ್ಲ, ಇಲ್ಲಿ ಎಲ್ಲಾ ಗ್ರಹಗತಿಗಳು ಸಹ ಕೌರವರ ಪರವಾಗೇ ಇದೆ. ಅಂದ್ರೆ ಕೌರವರಿಗೆ ಗೆಲುವು ಅಂತ ಇದೆ. ಹಾಗಾಗಿಯೇ ನಾವು ಈ ಮುಹೂರ್ತವನ್ನ ಯುದ್ಧಕ್ಕೆ ಹೋಗಿ ಅಂತ ಹಾಕೊಟ್ಟಿದ್ದು. ಇಲ್ಲಿ ಸೋಲ್ ಯಾಕಾಗ್ತಿದೆ ಇವ್ರಿಗೆ? ಏಕೆಂದ್ರೆ ವಿಷಯಗಳು ಬರ್ತಾ ಇದೆ ಅಲ್ಲ, ಯುದ್ಧ ಭೂಮಿಲಿ ಏನೇನ್ ಆಗ್ತಿದೆ ಅಂತ. ಸೋಲ್ ಎಲ್ಲಿಂದ ಬರ್ತಾ ಇದೆ ಅಂತ ಅವರಿಗೂ ಸಹ ಆಶ್ಚರ್ಯ ಆಗತ್ತೆ. ಮತ್ತೆ ಅವರು ಕೂಲಂಕುಷವಾಗಿ ಆ ಗ್ರಹಗತಿಗಳನ್ನ ಪರೀಕ್ಷೆ ಮಾಡ್ತಾರೆ. ಆಗ ಮಾರನೇ ದಿನ ಅವರೇ ಓಡ್ ಹೋಗ್ತಾರೆ. ಓಡ್ ಹೋಗಿ ಹೇಳ್ತಾರೆ, ನಿಜವಾಗ್ಲೂ ಸಹ ಗ್ರಹಗತಿಗಳು ಅಥವಾ ಗ್ರಹದ ಪರಿಸ್ಥಿತಿ ಏನಿದೆ, ಅಂದ್ರೆ ಅದ್ರ ಪೊಸಿಷನ್ ಎಲ್ಲ ಏನಿದೆ, ಅದು ಕೌರವರ ಪರವಾಗೇ ಇದೆ. ಅದು ಎಲ್ಲೂ ಸಹ ಪಾಂಡವರ ಪರವಾಗಿ ಇಲ್ಲವೇ ಇಲ್ಲ. ಆದರೆ ಈ ಎಲ್ಲಾ ನಕ್ಷತ್ರಗಳನ್ನ ಹಾಗೂ ಗ್ರಹಗಳನ್ನ ನಿಯಂತ್ರಿಸತಕ್ಕಂತಹ ಒಂದು ಪರಮ ಶಕ್ತಿ ಪಾಂಡವರ ಕೈಯಲ್ಲಿ ಇದೆ. ಪಾಂಡವರ ಪರ ಇದೆ. ಹಾಗಾಗಿ ಇದು ಯಾವುದು ಏನು ಕೆಲಸವನ್ನ ಮಾಡ್ತಿಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ಕೃಷ್ಣ. ಅಂದ್ರೆ ಅವರು ಯಾವ ಜ್ಯೋತಿಷ್ಯರನ್ನು ಹೋಗಿ ಕೇಳೋದಿಲ್ಲ. ದಿನ ಚೆನ್ನಾಗಿದ್ಯಾ, ಗಳಿಗೆ ಚೆನ್ನಾಗಿದ್ಯಾ, ನಾವ್ ಗೆಲ್ತೀವಾ, ನಾವ್ ಸೋಲ್ತೀವಾ, ಇನ್ನೊಂದ ಮತ್ತೊಂದ ಏನು ಕೇಳೋದಿಲ್ಲ. ಆದ್ರೆ ಅವರಿಗೆ ಗೆಲುವು ಹೇಗಾಗ್ತಿದೆ ಅಂದ್ರೆ ಅವರು ಕಂಪ್ಲೀಟ್ ಆಗಿ ಮಾಧವನಿಗೆ ಶರಣಾಗಿರ್ತಾರೆ. ಕೃಷ್ಣನ್ ಶರಣಾಗಿರ್ತಾರೆ. ನಾನ್ ನಿನ್ನ ಪರ ಅಪ್ಪ, ನೀನ್ ಹೆಂಗ್ ಹೇಳ್ತೀಯೋ ಹಾಗ್ ನಾನ್ ಹೋಗ್ತೀನಿ ಅಷ್ಟೇ. ಅದು ಬಿಟ್ಟು ನನಗೇನೂ ಗೊತ್ತಿಲ್ಲ ಅಂತ ಕಂಪ್ಲೀಟ್ ಸರೆಂಡರ್ ಆದಾಗ, ಆ ಕಡೆಯಿಂದ ಭೀಷ್ಮ ಪಿತಾಮಹ ಕೌರವರ ಪರವಾಗಿ ಶಂಖನಾದವನ್ನ ಊದಿದಾಗ ನಮ್ಮೆಲ್ಲರಿಗೂ ಗೊತ್ತು, ಪಾಂಡವರ ಪರವಾಗಿ ಮೊದಲು ಶಂಖನಾದವನ್ನ ಊದಿದ್ದು ಕೃಷ್ಣ. ಅಂದ್ರೆ ನಾನಿದ್ದೀನಿ. ಕೇವಲ ಕೃಷ್ಣನ ಶಂಖನಾದದಿಂದಲೇ ಎಷ್ಟೋ ಜನ ಶತ್ರುಗಳ ಎದೆ ಒಡೆದು ಹೋಗ್ತಾ ಇತ್ತಂತೆ. ಅಯ್ಯೋ ಭಗವಂತ ಇದ್ದಾನಪ್ಪ, ನಾನು ಏನೂ ಮಾಡೋದಿಕ್ಕೆ ಆಗೋದಿಲ್ಲ ಅನ್ನೋ ಅಸಹಾಯಕ ಸ್ಥಿತಿ ಏನಿದೆ ಅವರನ್ನ ಸಾವಿಗೀಡು ಮಾಡ್ತಾ ಇತ್ತಂತೆ. ಸೊ ನಾವು ಅಷ್ಟೇ, ನಮ್ಮ ಮನೆಯಲ್ಲಿ ವಾಸ್ತು ಇದೆಯಾ ಅಥವಾ ನನ್ನ ಗ್ರಹಚಾರ ಚೆನ್ನಾಗಿಲ್ವಾ, ನನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅವ್ರು ಹೇಳ್ತಾರ ನಿನ್ನ ಗ್ರಹನೇ ಚೆನ್ನಾಗಿಲ್ಲ, ನಿಮ್ ಜಾತಕ ಚೆನ್ನಾಗಿಲ್ಲ, ನಿಮ್ಗೆ ಇಷ್ಟೇ ಆಯಸ್ಸು, ನೀವ್ ಹೀಗೆ ಆಗ್ಬಿಡ್ತೀರಾ, ಏನ್ ಬೇಕಾದ್ರೂ ಹೇಳ್ತಾರಲ್ವಾ. ವಿ ಶುಡ್ ನಾಟ್ ಬಿಲೀವ್. ನಾವು ನಮ್ಮ ಬಿಲೀವ್ ಹೇಗಿರ್ಬೇಕು ಅಂದ್ರೆ, ನೋಡು ನನ್ನ ಗ್ರಹ ಹೇಗಿದೆಯೋ, ನನ್ನ ವಾಸ್ತು ಹೇಗಿದೆಯೋ, ಐ ಡೋಂಟ್ ನೋ ಎನಿಥಿಂಗ್. ಪಾಂಡವರು ಹೇಗೆ ಶರಣಾಗಿದ್ರೋ ಹಾಗೆ ನಾನು ಶರಣಾಗಿದ್ದೀನಿ. ನಾನು ಕಂಪ್ಲೀಟ್ ಶರಣಾಗಿರೋದ್ರಿಂದ ನಿನ್ನ ಕರ್ತವ್ಯ ಏನಪ್ಪಾ ಅಂದ್ರೆ, ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಯೋಗಕ್ಷೇಮ ನಿನ್ನ ಜವಾಬ್ದಾರಿ ಅಷ್ಟೇ. ಇಷ್ಟೇ ಅಲ್ಲ, ತ್ವಮೇವ ಮಾತಾ ಚ ಪಿತತ್ವಮೇವ ತ್ವಮೇವ ಬಂಧುಚ್ವ ಸಖತ್ವಮೇವ ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ ತ್ವಮೇವ ಸರ್ವ ಮಮ ದೇವ ದೇವ. ನೋಡು, ನೆನ್ನೆ ತಾನೇ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ವಿ ಅಲ್ವಾ. ಆದ್ರೆ ನನಗೆ ನೀನ್ ತಾಯಿ, ನನಗೆ ನೀನ್ ತಂದೆ, ನನ್ನ ಬೆಸ್ಟ್ ಫ್ರೆಂಡ್ ನೀನು, ನನ್ನ ವಿದ್ಯೆ ನೀನು, ನನ್ನ ಜ್ಞಾನ ನೀನು. ಹಾಗಾಗಿ ನೀನೇ ನನಗೆಲ್ಲ. ತ್ವಮೇವ ಸರ್ವ ಮಮ ದೇವ ದೇವ. ನೀನ್ ಬಿಟ್ರೆ ನನಗೆ ಇನ್ಯಾರೂ ಗತಿ ಇಲ್ಲ ತಂದೆ. ಯಾಕೆ ಅಂತಂದ್ರೆ ನನ್ಗೆ ಆಲ್ರೆಡಿ ಗೊತ್ತಾಗೋಗಿದೆ. ಭಗವದ್ಗೀತೆಯನ್ನ ಕೂಲಂಕುಷವಾಗಿ ಒಂದೊಂದು ಎಳೆಯನ್ನ ನಾನು ಓದ್ದಾಗ ನನ್ಗೆ ಗೊತ್ತಾಗೋಗಿದೆ, ನೀನೊಬ್ಬನೇ ಇವತ್ ನನ್ನ ಜೀವನದಲ್ಲಿ ಏನ್ ಆಗ್ತಾ ಇದ್ರು ಅದಕ್ಕೆ ಕಾರಣ ನೀನೆ. ಹಾಗಾಗಿ ನೀನೇ ಕಂಪ್ಲೀಟ್ ಆಗಿ ನನ್ನನ್ನ ಹ್ಯಾಂಡಲ್ ಮಾಡ್ಬೇಕಾಗಿರೋನು. ನೀನ್ ಬಿಟ್ರೆ ನನಗೆ ಯಾರೂ ಇಲ್ಲ. ಅದಕ್ಕೇನೆ ಹೇಳಿದ್ದಿಲ್ಲಿ ಸತ್ಯ ಸಂಕಲ್ಪ ಅವನು, ಅರ್ಥ ಕಾಮನೂ ಅವನೇ. ಹಾಗಾಗಿ ನಮ್ಮ ಭಾನು ಅಂದ್ರೆ ಬೆಳಕಿನ ಮೂಲ ಅವನು. ನನ್ನ ಹೃದಯದಲ್ಲಿ ಯಾವುದೋ ಒಂದು ಕತ್ಲಿದೆ, ನನಗ್ ಗೊತ್ತಿಲ್ಲ ಏನಕ್ ಕತ್ಲಿದೆ ಗೊತ್ತಿಲ್ಲ. ಬಹುಶಃ ಹೋದ ಜನ್ಮದಲ್ಲಿ ಏನಾದ್ರೂ ಮಾಡಿದ್ದಕ್ಕೆ ಕತ್ಲಿದ್ಯಾ, ಅಥವಾ ಈ ಜನ್ಮದಿಂದ ಇದೆಯೋ, ಅಥವಾ ನನಗೆ ಜ್ಞಾನದ ಬೆಳಕಿಲ್ವೋ ನನಗೆ ಗೊತ್ತಿಲ್ಲ. ಬಟ್ ಎಲ್ಲವನ್ನ ನಿವಾರಿಸುವ ಶಕ್ತಿ ನಿನಗಿದೆ ತಂದೆ. ಹಾಗಾಗಿ ಎಲ್ಲ ಬೆಳಕನ್ನ ಪ್ರೇರೇಪಿಸುವ ಮೂಲ ನೀನಾಗಿರೋದ್ರಿಂದ ನೀನು ಸರ್ವವಿದ್ಭಾನು. ನನ್ನ ಜೀವನದಲ್ಲೂ ಬೆಳಕಾಗಿ ನಿಲ್ಲುವ ಹೊಣೆ ನಿನ್ನದು ತಂದೆ ಅಂತ ನಾವು ಅವನಿಗೆ ಶರಣಾಗ್ಬೇಕು. ಇನ್ನು ವಿಶ್ವಕ್ಸೇನ ಅಂತ ತೆಗೆದುಕೊಂಡ್ರೆ ಭಗವಂತನನ್ನ ಕಣ್ಣು ತಪ್ಪಿಸಿ ನಾವ್ ಏನನ್ನೂ ಮಾಡೋದಿಕ್ಕಾಗೋದಿಲ್ಲ.
ನಾವ್ ಅನ್ಕೊಳ್ತಾ ಇದೀವಿ ಅಷ್ಟೇ. ಇವತ್ ಯಾರು ನೋಡ್ತಿಲ್ಲಪ್ಪ. ನಾನ್ ನೀಟಾಗಿ ಬಾಗ್ಲ ಹಾಕ್ಬಿಟ್ಟು ನಾನು ಎಲ್ಲ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ. ನೋ. ಅವನ ಸೇನೆ ಏನಿದೆ ಅದು ಪ್ರಪಂಚದ ಮೂಲೆ 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 ಮೂಲೆಯಲ್ಲಿ ಇದೆ. ಅಷ್ಟೇ ಅಲ್ಲ, ನಾವ್ ಅನ್ಕೊಳ್ತಾ ಇದೀವಿ ನನ್ನನ್ ಬಿಟ್ಟು ಈ ರೂಮಲ್ಲಿ ಯಾರು ಇಲ್ಲ ಅಂತ. ಆದ್ರೆ ಅವನ ಸೈನ್ಯ ಏನಿದೆ ನನ್ ದೇಹದಲ್ಲೇ ಇದೆ. ಯಾವ ರೀತಿ ಇದೆಯಪ್ಪ ಅಂದ್ರೆ, ಕಣ್ಣಿನಲ್ಲಿ ಸೂರ್ಯ, ಕಿವಿಯಲ್ಲಿ ಚಂದ್ರ, ಮೂಗಿನಲ್ಲಿ ವಾಯು, ನಾಲಿಗೆಯಲ್ಲಿ ವರುಣ, ಬಾಯಿಯಲ್ಲಿ ಅಗ್ನಿ, ಕೈಯಲ್ಲಿ ಇಂದ್ರ, ಕಾಲಿಯಲ್ಲಿ ಜಯಂತ, ಹೀಗೆ ಸಮಸ್ತ ಇಂದ್ರಿಯಗಳಲ್ಲಿ ದೇವತೆಗಳ ಸೇನೆ ಇದೆ. ಪಂಚಭೂತಗಳಿಂದಾದ ಈ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗದಲ್ಲೂ ಒಬ್ಬೊಬ್ಬ ಅಭಿಮಾನಿ ದೇವತೆ ಇದ್ದಾರೆ. ಅಷ್ಟೇ ಅಲ್ಲದೆ ಪಂಚಕೋಶಗಳಿಂದಾದ ಈ ನಮ್ಮ ಕೋಶಗಳು ಅಂತ ಹೇಳ್ತಾರೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಆನಂದಮಯ ಕೋಶ. ನಮ್ಮ ದೇಹದಲ್ಲಿ ನೆಲೆಸಿರುವ ಎಲ್ಲಾ ದೇವತೆಗಳನ್ನ ಆತ ಪುಂಡರೀಕಾಕ್ಷನಾಗಿ ಲಕ್ಷ್ಮಿ ಸಮೇತ ಜೊತೆಗಿದ್ದು ಆತ ನಮ್ಮ ಈ ದೇಹವನ್ನ ನಿಯಂತ್ರಿಸ್ತಾ ಇದ್ದಾನೆ ಭಗವಂತ. ಹಾಗಾಗಿ ಅಷ್ಟೇ ಅಲ್ಲದೆ ಸೂರ್ಯಮಂಡಲದಲ್ಲೂ ಸಹ ಸನ್ನಿಹಿತನಾಗಿ ಸೂರ್ಯ ಕಿರಣದೊಂದಿಗೆ ಈ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವ ಭಗವಂತನನ್ನ ವಿಶ್ವಕ್ಸೇನ ಅಂತ ಹೇಳ್ತಾ ಇದೀವಿ. ಯಾವಾಗ ಮಳೆ ಬರ್ಬೇಕು, ಯಾವಾಗ ಬಿಸಿಲು ಬರ್ಬೇಕು, ಯಾವಾಗ ಹೇಗಿರ್ಬೇಕು, ಪ್ರಕೃತಿಯಿಂದ ಎಲ್ಲ ಆಗತ್ತೆ? ಖಂಡಿತ ಇಲ್ಲ. ಯಾಕೆಂದ್ರೆ ಇದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾನೆ ಭಗವಂತ. ಪ್ರಕೃತಿ ಮಾತೆ ಲಕ್ಷ್ಮಿಗೆ ಆತ ಸರ್ವ ಸ್ವತಂತ್ರವನ್ನ ಕೊಟ್ಬಿಟ್ಟಿದ್ದಾನೆ. ನೀನೇನ್ ಬೇಕಾದ್ರೂ ಮಾಡು ಅಂತ. ಆದ್ರೆ ಆ ಲಕ್ಷ್ಮಿಯನ್ನ ನಿಯಂತ್ರಿಸ್ತಾ ಇರೋನು ಅವನೇ. ಹಾಗಾಗಿ ಬೇಸಿಗೆಗಾಲದಲ್ಲಿ ಮಳೆ ಬರ್ಬೋದು, ಮಳೆಗಾಲದಲ್ಲಿ ಬಿಸಿಲಿರ್ಬೋದು, ಚಳಿಗಾಲದಲ್ಲೂ ಮಳೆ ಬರ್ಬೋದು, ಬೇಸಿಗೆಗಾಲದಲ್ಲಿ ಚಳಿ ಆಗ್ಬೋದು ಅಲ್ವಾ? ಯಾವ್ದಾದ್ರು ನಾವ್ ಅನ್ಕೊಳ್ತೀವಲ್ವಾ, ಕಾಲ ಕೆಟ್ಟ ಹೋಗಿದೆ ರೀ, ಯಾವ ಕಾಲದಲ್ಲಿ ಏನ್ ಬರುತ್ತೋ ಗೊತ್ತಿಲ್ಲ. ಕೆಲವೊಮ್ಮೆ ತಮಾಷೆ ಮಾಡೋದು ಉಂಟು. ಏನಾಗಿದೆ ಈ ಪ್ರಕೃತಿಗೆ, ಒಂದೇ ದಿನದಲ್ಲಿ 3 ಸೀಸನ್ ನೋಡ್ಬಿಟ್ವಿ. ಕಾರಣ ಏನು? ಅವನು ನಿಯಂತ್ರಿಸ್ತಾ ಇರೋದ್ರಿಂದ ಅವನು ಯಾವಾಗ ಏನ್ ಬೇಕಾದ್ರೂ ಮಾಡಬಹುದು. ಹಾಗಾಗಿ ಸೂರ್ಯನಲ್ಲಿ ಸನ್ನಿಹಿತನಾಗಿದ್ದಾನೆ, ನನ್ನ ದೇಹದಲ್ಲಿ ಸನ್ನಿಹಿತನಾಗಿದ್ದಾನೆ. ನಾನು ಯಾರು ಇಲ್ಲ ಅಂದ್ರೂ ನನ್ನ ದೇಹದಲ್ಲಿ ಇಷ್ಟೊಂದು ಜನ ಅಭಿಮಾನಿ ದೇವತೆಗಳಿದ್ದಾರೆ. ಕೆಲವೊಮ್ಮೆ ನಮ್ಗೆಲ್ಲ ಅನ್ಸುತ್ತಲ್ವಾ, ನಾನು ಒಬ್ಳೆ ಆಗ್ಬಿಟ್ನಪ್ಪ, ನನಗೆ ಯಾರೂ ಇಲ್ಲ. ನೋ, ಖಂಡಿತ ಸಾಧ್ಯನೇ ಇಲ್ಲ ನಾನೊಬ್ಳೆ ಆಗೋದಿಕ್ಕೆ. ಸೂರ್ಯ, ಚಂದ್ರ, ಜಯಂತ, ಇಂದ್ರ, ವರುಣ, ಅಗ್ನಿ ಅಲ್ವಾ? ಪ್ರತಿಯೊಂದು ದೇವಾನುದೇವತೆಗಳು ನನ್ನ ದೇಹದಲ್ಲೇ ಇದ್ದಾರೆ. ಅಷ್ಟೇ ಅಲ್ಲದೆ ಅವರೆಲ್ಲರಿಗೂ ಪುಂಡರೀಕಾಕ್ಷನಾಗಿ ಅಗ್ನಿ ಸ್ವರೂಪದಲ್ಲಿ, ಆತ್ಮ ಸ್ವರೂಪದಲ್ಲಿ ಭಗವಂತ ನನ್ನ ದೇಹದಲ್ಲಿ ಇದ್ದಾನೆ. ಹಾಗಿರ್ಬೇಕಾದ್ರೆ ನಾನು ಒಂಟಿ ಆಗೋದಿಕ್ಕೆ ಹೇಗೆ ಸಾಧ್ಯ? ಯೋಚನೆ ಮಾಡ್ಬೇಕಲ್ವಾ? ಯೋಚನೆ ಮಾಡಿ. ಹಾಗಾಗಿ ಭಗವಂತ ವಿಶ್ವಕ್ಸೇನ. ಇನ್ನು ಜನಾರ್ದನ ಅನ್ನೋ ಮುಂದಿನ ನಾಮವನ್ನ ತೆಗೆದುಕೊಂಡ್ರೆ, ಜನ ಪ್ಲಸ್ ಆರ್ಧನ ಜನಾರ್ದನ. ಇಲ್ಲಿ ಜನ ದುರ್ಜನರಾದ್ರೆ ಜನಾರ್ದನನಾಗಿ ಭಗವಂತ ದುರ್ಜನರನ್ನ ನಾಶ ಮಾಡ್ತಾನೆ. ಜನ ಸಜ್ಜನರಾದ್ರೆ ಅಥವಾ ಆ ಜನನ ಉಳ್ಳವರಾದ್ರೆ ಅವರನ್ನ ಮುಕ್ತಿಗೊಳಿಸ್ತಾ ಹೋಗ್ತಾನೆ, ಹಾಗೂ ಮೋಕ್ಷ ಪ್ರಧಾನವಾಗಿ ಭಗವಂತ ಇರ್ತಾನೆ. ಹಾಗೆ ಜನ ದೇಹವಾದ್ರೆ ಈ ದೇ ಜೀವರಿಗೆ ಅಂದ್ರೆ ಈ ದೇಹದಿಂದ ಮುಕ್ತಿಯನ್ನ ಕೊಡ್ತಾ ಹೋಗ್ತಾನೆ. ಹಾಗೆ ಜನ ಸಜ್ಜನರಾದ್ರೆ ಭಗವಂತ ಆ ಸಜ್ಜನರ ಪ್ರಾರ್ಥನೆಯನ್ನ ಸ್ವೀಕಾರ ಮಾಡಿ ಅವರ ಅಭೀಷ್ಟಗಳನ್ನ ಪೂರೈಸ್ತಾ ಹೋಗ್ತಾನೆ. ಸೊ ನಮ್ಮ ಅಭೀಷ್ಟವು ಪೂರೈಸ್ಬೇಕು ಅಂತ ನನ್ನಲ್ಲಿ ಇದ್ರೆ ನಾನು ಮೊದಲು ಸಜ್ಜನರಾಗ್ಬೇಕು. ನಾನು ಒಳ್ಳೆಯವಳಾದಾಗ ಮಾತ್ರ ಭಗವಂತ ನನ್ನ ಕೈ ಹಿಡಿದು ಕಾಪಾಡೋದಿಕ್ಕೆ ಸಾಧ್ಯವೇ ವಿನಃ, ನಾನು ಕೆಟ್ಟವಳಾಗಿ ಭಗವಂತ ನನ್ನ ಕೈ ಹಿಡಿತಿಲ್ಲ ಅಂತ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ಆದ್ರೆ ನಮ್ಗನ್ಸುತ್ತೆ, ಕೆಲವ್ರು ಹೇಳ್ತಾರೆ, ಅಯ್ಯೋ ಭಗವಂತನೇ ನಮ್ಮನ್ನ ಒಳ್ಳೆಯವರ ಮಾಡ್ಬೇಕಲ್ವಾ? ಇಲ್ಲ, ನಾನು ಕಂಪ್ಲೀಟ್ ಸರೆಂಡರ್ ಆಗ್ತಾ ಆಗ್ತಾ ನನಗೆ ಅದು ಬರ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು, ಮಕ್ಕಳಿಗೆ ಮೊದಲಿಂದಲೇ ಭಗವಂತನ ಬಗ್ಗೆ ಜ್ಞಾನವನ್ನ ಕೊಡಿ, ಅರಿವನ್ನ ಕೊಡಿ. ಏಕೆಂದ್ರೆ ಮಕ್ಳು ಸ್ವಿಮ್ಮಿಂಗ್ ಹೋಗ್ತಾರಲ್ವಾ, ಸ್ವಿಮ್ಮಿಂಗ್ ಕ್ಲಾಸ್ ಹೋದಾಗ ಫಸ್ಟ್ ಡೇ ಕ್ಲಾಸಿಗೆ ಹೋದಾಗ ಅವ್ರಿಗೆ ಸ್ವಿಮ್ಮಿಂಗ್ ಏನು ಬರ್ತಿರಲ್ಲ. ಬಟ್ ಸ್ಟಿಲ್ ಅವ್ರನ್ನ ನೀರಿಗೆ ದೂಡ್ಲಾಗತ್ತೆ. ನೀನು ಮೊದ್ಲು ನೀರಲ್ಲಿರು,
ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಅವರು ಸ್ವಿಮ್ ಮಾಡೋದ್ ಹೇಳ್ಕೊಡ್ತಾರೆ. ಅದೇ ರೀತಿ ಮಕ್ಕಳಿಗೆ ಏನ್ ಬರುತ್ತೆ, ಏನ್ ಬರಲ್ಲ ಗೊತ್ತಿಲ್ಲ. ಆದ್ರೆ ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಸಂಸ್ಕಾರವನ್ನ ನಾವು ಅವ್ರಿಗೆ ಹೇಳ್ಲೇಬೇಕು. ಅವ್ರು ಕಲ್ತ್ಕೊಳ್ಳೇಬೇಕು. ಅದು ಫೋರ್ಸ್‌ಫುಲಿ ಆದ್ರೂನು ಸರಿ. ಬಟ್ ಯಾವತ್ತೋ ಒಂದಿನ ಅವರಿಗೆ ಅದರ ಅರಿವು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಹಾಗಾಗಿ ಭಗವಂತ ನಮ್ಮನ್ನ ಜನಾರ್ದನನಾಗಿ ಈ 4 ರೀತಿಯಲ್ಲಿ 4 ವಿಶೇಷ ಆ ಆ ವ್ಯವಸ್ಥೆಯಲ್ಲಿ ಭಗವಂತ ನಮ್ಮನ್ನ ಕಾಪಾಡ್ತಾ ಹೋಗ್ತಾನೆ. ಇನ್ನು ವೇದಃ ಅಂತ ತೆಗೆದುಕೊಂಡ್ರೆ ಭಗವಂತ ಸಮಸ್ತ ವೇದಗಳಿಂದ ಪ್ರತಿಪಾದ್ಯನಾಗಿರೋನು. ಅವನು ಅನಾದಿ ನಿತ್ಯ. ಎಲ್ಲವನ್ನ ತಿಳಿದವನು, ಎಲ್ಲವನ್ನ ನಮಗೆ ತಿಳಿಯುವಂತೆ ಮಾಡುವವನು. ಹೌದು ರೀ, ಭಗವಂತನೇ ನಮಗೆ ತಿಳಿಯುವಂತೆ ಮಾಡ್ತಾನೆ. ಆ ಕುಂತಿ ಕಷ್ಟಗಳನ್ನ ಕೇಳ್ತಾ ಇದ್ಲಂತೆ. ಇದು ನಾವು ಆಲ್ರೆಡಿ ಭಗವದ್ಗೀತೆಯಲ್ಲಿ ಪ್ರತಿ ಕ್ಲಾಸಲ್ಲಿ ಕೇಳಿ ಕೇಳಿ ನಮ್ಗೆ ಅದೊಂಥರ ಕಿವಿಲಿ ಗುಯ್ ಗುಡ್ತಾ ಇರುತ್ತೆ ಈಗ್ಲೂನು. ಆದ್ರೆ ನಿಮ್ಮ ಜೀವನದಲ್ಲೇ ನಿಮ್ಗೆ ಯಾವುದೋ ಒಂದು ಕಷ್ಟದ ಪರಿಸ್ಥಿತಿ ಬಂದಿದೆ ಅಂತ ಅನ್ಕೊಳ್ಳಿ, ಅಥವಾ ಬಂದಿದ್ದನ್ನ ಜ್ಞಾಪಿಸ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗುತ್ತೆ ಆ ಕಷ್ಟ ಬಂದಿದ್ದು ಒಳ್ಳೇದಾಯ್ತು. ಯಾಕೆಂದ್ರೆ ಜನರ ಮುಖವಾಡ ನಿಮಗೆ ಗೊತ್ತಾಯ್ತು. ಯಾರು ಹೇಗೆ ಅಂತ ನಿಮಗೆ ಗೊತ್ತಾಗತ್ತ. ಬಾಯಿ ಮಾತಿಗೆ ನನ್ನವ್ರು ಅಂತಾರ, ಅಥವಾ ಕಷ್ಟ ಬಂದಾಗ ನಮ್ಮನ್ನ ಕೈ ಹಿಡಿದು ಕಾಪಾಡ್ತಾರ, ನಮಗೆ ಗೊತ್ತಾಗ್ತಾ ಹೋಗತ್ತೆ ಅಲ್ವಾ? ಹಾಗಾಗಿ ಭಗವಂತ ಕಷ್ಟ ಕೊಡೋದು, ಹಾಗೆ ನಮಗೆ ಯಾರು ನಮ್ಮವ್ರು ಅಂತ ತಿಳಿಯೋ ಹಾಗೆ ಮಾಡ್ತಾ ಹೋಗ್ತಾನೆ. ಹಾಗೆ ನಮಗೆ ಜ್ಞಾನದ ಜೊತೆ ಸ್ಮರಣಾ ಶಕ್ತಿಯನ್ನ ದಯಪಾಲಿಸ್ತಾ ಹೋಗ್ತಾನೆ ಭಗವಂತ. ಯಾಕೆ ಈ ಸ್ಮರಣಾ ಶಕ್ತಿ ಅಂದ್ರೆ ನಮಗೆ ಫಸ್ಟ್ ನೆನ್ಪಿರ್ಬೇಕು. ಹೌದು, ಭಗವಂತ 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 ಭಗವಂತ. ಭಗವಂತನ ಬಗ್ಗೆ ಸ್ಮರಣೆನೇ ಇಲ್ಲ ಅಂದ್ರೆ ಅವನು ನಮ್ಮನ್ನ ಕಾಪಾಡೋದು ಹೇಗೆ ಅಲ್ವಾ? ಈಗ ಇಷ್ಟೊಂದು ಪಾಠಗಳನ್ನ ಕೇಳ್ತೀವಿ, ಪ್ರವಚನವನ್ನ ಕೇಳ್ತೀವಿ, ಭಗವಂತನ ಬಗ್ಗೆ ಅರಿವನ್ನ ಕೇಳ್ತೀವಿ. ಆ ಎಲ್ಲ ಅರಿವನ್ನ ನಾವು ಜ್ಞಾಪಕ ಇಟ್ಕೋಬೇಕಲ್ವಾ? ಹೌದು, ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೆ ನಾನು ಮೊದಲು ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳಿ ಭಗವಂತನಿಗೆ ಧನ್ಯವಾದ ಹೇಳ್ಬೇಕು. ಅದಕ್ಕಿಂತ ಅದೇ ಆದ್ಮೇಲೆ ನಾನ್ ಹೇಳ್ಬೇಕು, ಅಯ್ಯೋ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿಂ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ಮೈ. ಅಮ್ಮ ತಾಯಿ, ನಾನ್ ಕಾಲಿಂದ ತುಳಿತಾ ಇದ್ದೀನಮ್ಮ, ದಯವಿಟ್ಟು ಕ್ಷಮಿಸ್ಬಿಡು ನನ್ನನ್ನ. ಅಥವಾ ಸ್ನಾನ ಮಾಡಕ್ ಹೋದಾಗ ನಾನು ಹೇಳ್ಬೇಕು, ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಆಹಾರ ಊಟ ಮಾಡ್ಬೇಕಾದ್ರೆ ಹೇಳ್ಬೇಕು, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ ಅಲ್ವಾ? ಹೆಜ್ಜೆ ಹೆಜ್ಜೆಗೆ ನಾನ್ ಭಗವಂತನ ಜ್ಞಾಪಿಸ್ಕೊಳ್ಳೇಬೇಕು. ಆ ಸ್ಮರಣೆಯನ್ನ ಅವನೇ ಕೊಡ್ಬೇಕು. ಈ ಎಲ್ಲ ಸ್ಮರಣೆಯನ್ನ ಯಾರಾದ್ರು ದಯ ಪಾಲಿಸ್ತಾರೆ ಅಂದ್ರೆ ಅದು ಭಗವಂತನ. ನಮ್ಮೆಲ್ಲರಿಗೂ ಗೊತ್ತು, ಕರ್ಣನಿಗೆ ಕೊನೆಗಾಲದಲ್ಲಿ ಅವನಿಗೆ ಯಾವ ಅಸ್ತ್ರದ ಮಂತ್ರವೂ ಸಹ ಅವನಿಗೆ ನೆನಪಿಗೆ ಬರೋದಿಲ್ಲ. ಕಾರಣ ಭಗವಂತ ಅವನ ಸ್ಮರಣೆಯನ್ನ ಕಿತ್ಕೊಂಡ್ಬಿಟ್ಟಿರ್ತಾನೆ. ಭಗವಂತ ಕಿತ್ಕೊಂಡ ಅಂತ ನೋಡೋದಾದ್ರೆ ಅವನ ಕರ್ಮದ ಫಲದಿಂದ ಭಗವಂತ ಕಸಿದುಕೊಳ್ಳೋ ಹಾಗೆ ಆಯ್ತು. ನಮ್ಮೆಲ್ಲರಿಗೂ ಗೊತ್ತು, ಕರ್ಣ ಕ್ಷತ್ರಿಯ ಆದ್ರೂ ಸಹ ಅವನು ಹೇಳ್ತಾನೆ, ನಾನು ಕ್ಷತ್ರಿಯನಲ್ಲ, ನಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ಅವನ ವಿದ್ಯೆಯನ್ನ ಪಡಿತಾನೆ. ನಿಜ ಹೇಳ್ಬೇಕಂದ್ರೆ ತುಂಬಾ ಒಳ್ಳೆಯ ಧನುರ್ಧಾರಿಯಾಗಿರ್ತಾನೆ. ಆದ್ರೆ ಗುರುಗಳು ಅವನ ತೊಡೆ ಮೇಲೆ ಮಲಗಿದಾಗ ಒಂದು ಜೀರುಂಡೆ ಬಂದು ಅವನ ಕಾಲನ್ನ ಕೊರಿಯೋದಿಕ್ಕೆ ಶುರು ಮಾಡುತ್ತೆ. ಎಲ್ಲಿ ನಾನು ಅಲ್ಲಾಡಿದ್ರೆ ಗುರುಗಳು ಎದ್ದು ಬಿಡ್ತಾರೋ ಅಂತ ಅವನು ಸುಮ್ನೆ ಇರ್ತಾನೆ. ಆ ಜೀರುಂಡೆ ರಕ್ತವನ್ನ ಸುರಿಸ್ತಾ ಹೋಗುತ್ತೆ. ಆ ರಕ್ತ ಗುರುಗಳಿಗೆ ಸ್ಪರ್ಶ ಆಗಿ ಎಚ್ಚರ ಆಗತ್ತೆ. ಎಚ್ಚರ ಆದಾಗ ಅವ್ರು ಹೇಳ್ತಾರೆ, ನೀನು ಬ್ರಾಹ್ಮಣನಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಕಾರಣ, ನೀನು ಇಷ್ಟೊಂದು ನೋವನ್ನ ಸಹಿಸ್ತಿದ್ಯಾ ಅಂದ್ರೆ ನೀನು ಕ್ಷತ್ರಿಯನೇ ಆಗಿರ್ಬೇಕು. ಆದ್ರೆ ನಾನು ಇನ್ನು ಮುಂದೆ ನಿಂಗೆ ವಿದ್ಯೆಯನ್ನ ಹೇಳ್ಕೊಡೋದಿಲ್ಲ. ಆದರೆ ಈ ವಿದ್ಯೆ ಏನೆಲ್ಲ ನಾನು ನಿನಗೆ ಹೇಳ್ಕೊಟ್ಟಿದ್ದೀನಿ ಇದು ನಿನ್ನ ಕಾರ್ಯಕ್ಕೆ ಬರ್ಲಿ. ಆದ್ರೆ ನಿನ್ನ ತುಂಬಾ ಆಪತ್ತಿನಲ್ಲಿದ್ದೀಯಾ, ನಿನಗೆ ಬೇಕು ಅಂದಾಗ ಈ ವಿದ್ಯೆ ನೆನಪಿಗೆ ಬಾರದೇ ಇರ್ಲಿ ಅಂತ ಅವ್ರು ಶಾಪ ಕೊಟ್ಬಿಡ್ತಾರೆ ಅಲ್ವಾ? ಆ ಶಾಪದ ಪ್ರತೀಕವಾಗಿಯೇ ಅವನಿಗೆ ಕೊನೆ ಸಮಯದಲ್ಲಿ ಅವನಿಗೆ ವಿದ್ಯೆ ನೆನಪಿಗೆ ಬರೋದಿಲ್ಲ. ಅದಕ್ಕೆ ಇಲ್ಲಿ ಹೇಳಿದ್ದು, ಸ್ಮರಣಾ ಶಕ್ತಿಯನ್ನ ದಯಪಾಲಿಸುವವನು ಭಗವಂತ. ಮಕ್ಳು ಬೆಳಗ್ಗೆಯಿಂದ ಸಂಜೆವರೆಗೂ ಓದ್ತಾರೆ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದ್ತಾರೆ. ಓದ್ಬಿಟ್ಟು ಎಕ್ಸಾಮ್ ಹಾಲಿಗೆ ಹೋಗಿ ಅವ್ರಿಗೆ ಬರೆಯಕ್ ಆಗಲ್ಲ. ಕೆಲವು ಮಕ್ಳಿಗೆ ಮರ್ತ್ ಹೋಗುತ್ತೆ.
ಆಗ ನಾವೇನ್ ಮಾಡ್ಬೇಕು? ಭಗವಂತನ ನಾಮಸ್ಮರಣೆ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಹಯಗ್ರೀವ ಸ್ವಾಮಿಯೇ, ನನಗೆ ಜ್ಞಾಪಕವನ್ನ ಕೊಡಪ್ಪ, ನನಗೆ ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ, ನನಗೆ ಬರೆಯೋ ಶಕ್ತಿ ಕೊಡು ಅಲ್ವಾ? ಈ ರೀತಿ ಆ ಸ್ಮರಣಾ ಶಕ್ತಿಯನ್ನ ದಯಪಾಲಿಸುವ ಭಗವಂತನನ್ನ ನಾವಿಲ್ಲಿ ವೇದಃ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ವೇದವಿತ್ ಅಂತ ಅಂದ್ರೆ ಭಗವಂತ ಭಗವದ್ಗೀತೆಯಲ್ಲೇ ಹೇಳ್ಬಿಟ್ಟಿದ್ದಾನೆ, ವೇದಾಂತ ಕೃತ್ ವೇದ ವಿದೇಹ ಚಾಹಂ ಅಂತ. ಅಂದ್ರೆ ಆತನೊಬ್ಬನೇ ಸಮಸ್ತ ವೇದಗಳನ್ನ ತಿಳಿದವನು, ಇನ್ಯಾರೂ ತಿಳಿದಿಲ್ಲ. ಆತ ಪ್ರತಿಯೊಂದು 4 ವೇದಗಳ ಒಂದೊಂದು ಅರ್ಥ, ಒಂದೊಂದು ಶಬ್ದದ ಆಳವನ್ನ ತಿಳಿದವನು ಯಾರು ಇದ್ದಾರೆ ಅಂದ್ರೆ ಅವನೊಬ್ನೇ. ಯಾಕೆಂದ್ರೆ 4 ವೇದವನ್ನ ಅರಿದು ಕುಡಿದವರು ಯಾರೂ ಇಲ್ಲ. ಹಾಗಾಗಿ ಅನಂತ ಗುಣಗಳನ್ನ ಆ ವೇದ ಹೇಳ್ತಾ ಹೋಗುತ್ತೆ, ಅದು ಅವನ ಗುಣಗಾನವನ್ನೇ ಮಾಡ್ತಾ ಹೋಗುತ್ತೆ. ನಮಗೆ ಎಲ್ಲವೂ ಸಹ ಅರ್ಥ ಆಗೋದಿಲ್ಲ. ಯಾಕಂದ್ರೆ ನಮಗಿರೋದು ಸೀಮಿತ ಬುದ್ಧಿ. ಎಷ್ಟೇ ನಾವು ತಿಳ್ಕೊಂಡಿದ್ರು ಸಹ ನಮ್ ಬುದ್ಧಿ ಎಲ್ಲೋ ಒಂದ್ಸಲ ನನ್ನಿಂದ ಅಂತ ಅಹಂಕಾರವನ್ನ ಮೂಡಿಸ್ಬಿಡುತ್ತೆ. ಆದ್ರೆ ಭಗವಂತ ಹಾಗಲ್ಲ. ಹಾಗೆ ವೇದಗಳ ಎಲ್ಲಾ ಅರ್ಥವನ್ನ ಗ್ರಹಿಸುವ ಶಕ್ತಿ ಮಾನವರಿಗೆ ಇಲ್ಲ. ವೇದ ಮಂತ್ರಗಳಿಗೆ ಕನಿಷ್ಠ 3 ಅರ್ಥಗಳಿದೆ ಅಂತ ಹೇಳ್ತಾ ಹೋಗ್ತಾರೆ. ಎಲ್ಲ ಅರ್ಥವನ್ನ ತಿಳಿದವನು ಭಗವಂತನೊಬ್ಬನೇ. ಸಾಮಾನ್ಯರಾದ ನಾವು ಈ ಜೀವಿತ ಕಾಲದಲ್ಲಿ ವೇದಗಳನ್ನ ಅಲ್ಪ ಸ್ವಲ್ಪ ಅರ್ಥ ಮಾಡ್ಕೋಬಹುದು ಅಷ್ಟೆ. ಈ ರೀತಿ ಎಲ್ಲ ವೇದಗಳ ಸಂಪೂರ್ಣ ಅರ್ಥ ತಿಳಿದ ಭಗವಂತನನ್ನ ವೇದವಿತ್ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಅವ್ಯಂಗ ಅಂತ ತೆಗೆದುಕೊಂಡ್ರೆ, ಇಲ್ಲಿ ವ್ಯಂಗ ಅಂತ ಅಂದ್ರೆ ವಿಕಲಾಂಗ ಅಂತ. ಅವ್ಯಂಗ ಅಂದ್ರೆ ಪರಿಪೂರ್ಣವಾದ ಅಂಗ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಹಾಗಾಗಿ ಭಗವಂತನ ಒಂದೊಂದು ಅಂಗವೂ ಸಹ ಅವನ ಸ್ವರೂಪ. ಆದ್ದರಿಂದ ಆತ ಅವ್ಯಂಗ. ಇಲ್ಲಿ ಅವಿ ಅಂದ್ರೆ ಸೂರ್ಯ, ಅವಿಹಿ ಅಂತ ಅಂದ್ರೆ ಅಗ್ನಿ. ಅಂದ್ರೆ ಸೂರ್ಯ ಆಕಾಶದಲ್ಲಿ, ಹಾಗೂ ವಾಯು ಉಸಿರಿನಲ್ಲಿ, ಹಾಗೂ ಅಗ್ನಿ ಭೂಮಿಯಲ್ಲಿ ಭಗವಂತನ 3 ಜ್ಯೋತಿರ್ಮಯ ಸ್ವರೂಪ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಹಿಂದೆ ಋಷಿಗಳು ಸಹ ಸೂರ್ಯನನ್ನ ಉಪಾಸನೆ ಮಾಡುತ್ತಿರುವಾಗ ಅಗ್ನಿ ಮುಖೇನ ಉಪಾಸನೆ ಮಾಡ್ತಾ ಇದ್ರು. ಹಾಗಾಗಿಯೇ ಅದನ್ನ ಸೂರ್ಯ ಗಾಯತ್ರಿ ಮಂತ್ರನು ಅಂತಾನು ಹೇಳ್ತಾ ಇದ್ರು. ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅಂತ ಗಾಯತ್ರಿ ಮಂತ್ರವನ್ನ ಹೇಳ್ತಾ ಇದ್ರೆ, ಹೀಗೆ 3 ಸ್ವರೂಪದಲ್ಲಿ ಜಗತ್ತನ್ನ ರಕ್ಷಣೆ ಮಾಡುತ್ತಿದ್ದ ಭಗವಂತ. ಹಾಗಾಗಿ ಆತ ಅವ್ಯಂಗ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಇನ್ನು ವೇದಾಂಗ ಅಂತ ಅಂದ್ರೆ ವೇದಗಳ ಅಂಗಗಳನ್ನ ಯಾರು ಪ್ರತಿಪಾದ್ಯರಾಗಿರ್ತಾರೋ ಅವನು ವೇದಾಂಗ. ವೇದಗಳಲ್ಲಿ 6 ಅಂಗಗಳಿದೆ ಅಂತ ಹೇಳ್ತಾ ಹೋಗ್ತಾರೆ. ಒಂದು ಶಿಕ್ಷ ಅಂತ ಅಂದ್ರೆ ಶಿಕ್ಷಣ. ನಮ್ಮ ಧ್ವನಿಯಲ್ಲಿ, ನಮ್ಮ ಅನುಭವದಿಂದ ವೇದ ಮಂತ್ರಗಳನ್ನ ಉಚ್ಚರಿಸಬಹುದು ಹೇಗೆ ಎಂದು ತಿಳಿಯುವ ಶಾಸ್ತ್ರ. ಹಾಗೆ ಶಿಕ್ಷಾ ಅಂದ್ರೆ ಸಂಸ್ಕೃತದಲ್ಲಿ ಉಚ್ಚರಿಸಲ್ಪಡುವ, ಸ್ವಲ್ಪ ತಪ್ಪಾಗಿ ಏನಾದ್ರೆ ಹೇಳಿದ್ರೆ ಅದನ್ನ ಅರ್ಥ ಏನಾಗ್ತಾ ಹೋಗುತ್ತೆ, ಬೇರೆ ಆಗ್ತಾ ಹೋಗುತ್ತೆ. ಉದಾಹರಣೆ, ಫಲ ಅಂತ ಹೇಳಿದ್ರೆ ಹಣ್ಣು, ಫಲ ಅಂತ ಹೇಳಿದ್ರೆ ಮಾಂಸ. ನೋಡಿ, ಒಂದೇ ಒಂದು ಭಕಾರದಿಂದ ಅರ್ಥನೇ ಚೇಂಜ್ ಆಗುತ್ತೆ. ಹಾಗೆ ಭೂತ ಅಂತ ಹೇಳಿದ್ರೆ ಜೀವ ಇರುವವರು, ಭೂತ ಅಂತ ಹೇಳಿದ್ರೆ ಜೀವ ಇಲ್ಲದೆ ಇರುವ ಭೂತಗಳು. ಹಾಗಾಗಿ ನಾವಿಲ್ಲಿ ವೇದ ಮಂತ್ರಗಳನ್ನ ಉಚ್ಚಾರ ಮಾಡ್ಬೇಕಾದ್ರೆ ಆ ತುಂಬಾ ಗಮನವಿಟ್ಟು ಉಚ್ಚಾರಣೆ ಮಾಡಬೇಕು. ಇದಕ್ಕಾಗಿ ತಪ್ಪನ್ನ ಕ್ಷಮಿಸುವಂತಹ ಇದರಲ್ಲಿ ನಾವೇನ್ ಮಾಡ್ತೀವಿ, ಸ್ವರ, ವರ್ಣ, ಲೋಪ ಯಾವುದೇ ರೀತಿಯಾದಂತಹ ದೋಷ ಇದ್ರೂ ಪ್ರಾಯಶ್ಚಿತ ಆಗೋ ಹಾಗೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ ಅಂತ 3 ಬಾರಿ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ನೀವು ನೋಡಿರಬಹುದು, ಮನೆಯಲ್ಲಿ ಏನಾದ್ರೂ ವ್ರತಾಚರಣೆ ಮಾಡಿದಾಗ್ಲೂ ಅಥವಾ ಸಾಮಾನ್ಯ ಸಂಧ್ಯಾ ವಂದನೆ ಮಾಡ್ಬೇಕಾದ್ರೂ ಗಂಡು ಮಕ್ಳು ಕೊನೆಗೆ ಇದನ್ನ ಹೇಳೇ ಹೇಳ್ತಾರೆ. ಅಂದ್ರೆ 3 ಬಾರಿ ತೀರ್ಥವನ್ನ ಸೇವನೆ ಮಾಡುವ ಪರಿಕಲ್ಪದಲ್ಲಿ, ಅಂದ್ರೆ ಆಚರಣೆಯಲ್ಲಿ ಮೊದಲು ಅಚ್ಯುತಾಯ ನಮಃ ಅಂತ ಸೇವನೆ, ಆಮೇಲೆ ಅನಂತಾಯ ನಮಃ ಅಂತ ಸೇವನೆ, ಆಮೇಲೆ ಗೋವಿಂದಾಯ ನಮಃ ಅಂತ ಹೇಳಿ ಇನ್ನೊಂದು ಉದ್ದರಣೆ ನೀರನ್ನ ಹಾಕೊಂಡು ಅರ್ಘ್ಯ ಪಾತ್ರಕ್ಕೆ ಬಿಡ್ತಾರೆ. ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ ಅಂತ. ಅಂದ್ರೆ ಇದು ಯಾಕೆ ಹೇಳ್ತಾರೆ ಅಂದ್ರೆ, ನಾನು ಹೇಳ್ಬೇಕಾದ್ರೆ ಎಲ್ಲೋ ಒಂದು ಸ್ವರ ದೋಷ ಆಗಿರ್ಬಹುದು, ಅರ್ಥಲೋಪ ಆಗಿರಬಹುದು, ಈ ರೀತಿ ಏನೇ ಆಗಿದ್ರು ಸಹ ಭಗವಂತ ಕ್ಷಮಿಸ್ಬಿಡು ಅನ್ನೋ ಒಂದು ಅರ್ಥ ಬರ್ತಾ ಹೋಗುತ್ತೆ.
ಇನ್ನೊಂದು ಕಲ್ಪ ಅಂತ ಹೇಳ್ತಾರೆ. ಎರಡನೇದು ಕಲ್ಪ ಅಂದ್ರೆ ಯಾವ ಮಂತ್ರವನ್ನ ಯಾವ ವಿಧಾನದಲ್ಲಿ ಪ್ರಯೋಗಿಸಿ ಆರಾಧನೆ ಮಾಡಬೇಕು ಅಂತ ತಿಳಿಯೋದು. ಉದಾಹರಣೆ, ಈಗ ನಾನು ವಿಷ್ಣು ಸಹಸ್ರನಾಮ ಹೇಳ್ತೀನಿ ಅಂದ್ರೆ ಅದಕ್ಕೆ ಆದಂತಹ ಛಂದಸ್ ಇರುತ್ತೆ, ಅದಕ್ಕೆ ಆದಂತಹ ಸ್ವರ ಇರುತ್ತೆ. ಭಗವದ್ಗೀತೆ ಹೇಳ್ಬೇಕಾದ್ರೆ ಅದಕ್ಕೆ ಆದಂತಹ ಸ್ವರ. ರುದ್ರ ಹೇಳ್ತೀನಿ ಅಂದ್ರೆ ಅದಕ್ಕೆ ಬೇಕಾದಂತಹ ಸ್ವರ. ಒಂದಕ್ಕೆ ಇದ್ದಂತಹ ಸ್ವರವನ್ನ ನಾನು ಇನ್ನೊಂದು ಶ್ಲೋಕಗಳಿಗೆ ಹಾಕೋದಿಕ್ಕೆ ಆಗೋದಿಲ್ಲ. ಅಥವಾ ಹೇಳುವ ಧಾಟಿಗಳು ಹಾಗೆ. ಉದಾಹರಣೆ, ಕೆಲವೊಂದು ಶ್ಲೋಕಗಳನ್ನ ನಾವು ಬೆಳಗ್ಗೆ ಮಾತ್ರ ಉಚ್ಚಾರಣೆ ಮಾಡಬೇಕು. ಕೆಲವು ಮಂತ್ರಗಳನ್ನ ಸಾಯಂಕಾಲ ಮಾತ್ರ ಉಚ್ಚಾರಣೆ ಮಾಡಬೇಕು. ಕೆಲವು ಮಂತ್ರಗಳನ್ನ ದೇವಸ್ಥಾನದಲ್ಲಿ ಮಾತ್ರ ಉಚ್ಚಾರಣೆ ಮಾಡಬೇಕು. ಕೆಲವು ಪುರಾಣಗಳಿದೆ. ಕೆಲವು ಪುರಾಣಗಳು ಅಷ್ಟೇ. ಆ ಪುರಾಣಗಳನ್ನ ನಾನು ದೇವಸ್ಥಾನದಲ್ಲೇ ಕೇಳ್ಬೇಕು. ಮನೆಯಲ್ಲಿ ಕೇಳೋ ಹಾಗಿಲ್ಲ. ಮನೆಯಲ್ಲಿ ಓದೋ ಹಾಗಿಲ್ಲ. ಹೌದಾ ಅಂದ್ರೆ ಹೌದು. ಇದಕ್ಕೆ ಉದಾಹರಣೆ ಬಹುಶಃ ತುಂಬಾ ಜನರಿಗೆ ಗೊತ್ತಿದೆ, ಗರುಡ ಪುರಾಣ. ಗರುಡ ಪುರಾಣವನ್ನ ನಾವು ಮನೆಯಲ್ಲಿ ಕೇಳೋ ಹಾಗಿಲ್ಲ. ಮನೆಯಲ್ಲಿ ಆ ಪುಸ್ತಕ ಇಟ್ಕೊಳ್ಳೋ ಹಾಗಿರೋದಿಲ್ಲ. ಕೆಲವರು ಹೇಳ್ತಾರೆ, ಆ ಹೇಳಬಹುದು, ಏನು ಆಗೋದಿಲ್ಲ ಅಂತ. ಖಂಡಿತ ಇಲ್ಲ. ಯಾಕೆ ಅಂತ ಅಂದ್ರೆ, ನಾನು ಗರುಡ ಪುರಾಣವನ್ನ ಮನೆಯಲ್ಲಿ ಇಟ್ಕೊಂಡಾಗ ಅದರದೇ ಆದಂತಹ ಎನರ್ಜಿಗಳಿರುತ್ತೆ. ಹಾಗೆ ಕೆಲವರು ಹೇಳ್ತಾರೆ, ನಾವು ಎಲ್ಲಾ ಶ್ಲೋಕವನ್ನ ಕಲ್ತು ಬಿಡ್ತೀನಿ, ಹೇಳ್ಬಿಡ್ತೀನಿ, ಮಾಡ್ಬಿಡ್ತೀನಿ. ನೋ, ಯು ಶುಡ್ ನಾಟ್. ಯಾಕೆ ಅಂತ ಅಂದ್ರೆ, ಆ ಎಲ್ಲಾ ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಶಕ್ತಿ ನನ್ನ ಬಾಡಿಗಿದ್ಯಾ ಅಂತ ನಾನು ನೋಡ್ಬೇಕಾಗತ್ತೆ. ಕೆಲವರಿಗೆ ಒಂದು ದೇವರು ಅವರಿಗೆ ಪ್ರೋತ್ಸಾಹವನ್ನ ಕೊಡಬಹುದು. ಫಾರ್ ಎಕ್ಸಾಂಪಲ್, ಈಗ ವಿಷ್ಣುವನ್ನ ನಾನು ಆರಾಧನೆ ಮಾಡ್ತೀನಿ ಅಂದಾಗ ಭಗವಂತನ ಇಚ್ಛೆ ಇರ್ಬೇಕು. ಶಿವನನ್ನ ಆರಾಧನೆ ಮಾಡ್ತೀನಿ ಅಂದಾಗ ಭಗವಂತನ ಇಚ್ಛೆ ಇರ್ಬೇಕು. ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲಾ ಫ್ರೀ ಕ್ಲಾಸಸ್ ಅಂತ ಏನ್ ಮಾಡ್ತಾರೆ, ಎಲ್ರು ಎಲ್ಲಾ ಕ್ಲಾಸನ್ನು ಸೇರ್ಕೊಂತಾರೆ, ಎಲ್ರು ಎಲ್ಲಾ ಕ್ಲಾಸನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ನೋ, ಯು ಶುಡ್ ನಾಟ್. ಅದು ನಿಮ್ಗೆ ಎನರ್ಜಿ ತಗೊಳಕ್ ಆಗ್ತಾ ಇದೆಯಾ ನೋಡ್ಬೇಕಾಗತ್ತೆ. ಏಕೆ ಅಂತಂದ್ರೆ, ಆ ಅವರವರ ಆರಾಧ್ಯ ದೈವ ಒಂದೊಂದು ಆಗಿರೋದ್ರಿಂದ ನಿಮ್ಗದ್ ಆಗುತ್ತಾ ಅಂತ ನೋಡ್ಕೊಂಡು ಹೇಳ್ಬೇಕಾಗತ್ತೆ. ಅದೇ ರೀತಿ ಇಲ್ಲಿ ಕಲ್ಪ ಅಂದ್ರೂ ಅಷ್ಟೇ. ಯಾವ ಮಂತ್ರವನ್ನ ಯಾವ ವಿಧಾನದಲ್ಲಿ ಪ್ರಯೋಗ ಮಾಡ್ಬೇಕು, ಆರಾಧನೆ ಮಾಡ್ಬೇಕು ಅನ್ನುವಂತಹ ತಿಳುವಳಿಕೆ ನಮಗೆ ಇರ್ಬೇಕಾಗತ್ತೆ. ಇನ್ನು ವ್ಯಾಕರಣ. ವ್ಯಾಕರಣ ಅಂದ್ರೆ ನಮ್ಗೆಲ್ರಿಗೂ ಗೊತ್ತು. ಸರಿಯಾದ ಶಬ್ದವನ್ನ ಸರಿಯಾಗಿ ಉಚ್ಚಾರಣೆ ಮಾಡೋದಿಕ್ಕೆ ಬೇಕಾದ ಅಂಶಗಳು ವ್ಯಾಕರಣವಾಗಿರುತ್ತೆ. ಇನ್ನು ನಿರುಕ್ತಿ ಅಂತ 4ನೇದು ತಗೊಂಡ್ರೆ, ಶಬ್ದವನ್ನ ಹೇಗೆ ಒಡಿಬೇಕು, ಯಾವ ಧಾತುವಿನಿಂದ ಹುಟ್ಟಿದೆ, ಯಾವ ಅರ್ಥ ಬರುತ್ತೆ ಅಂತ ತಿಳಿಯೋದು ನಿರುಕ್ತಿ. ಈಗ ಉದಾಹರಣೆ, ಜನ ಪ್ಲಸ್ ಆರ್ಧನ, ಜನಾರ್ಧನ. ಜನ ಅಂದ್ರೆ ಏನು, ಆರ್ಧನ ಅಂದ್ರೆ ಏನು. ಕೆಲವೊಂದು, ಈಗ ಭಗವಾನ್ ಅನ್ಬೇಕಾದ್ರೆ ಭಗ ಅನ್ನೋದು ಬರುತ್ತೆ. ಭಗ ಅನ್ನೋದು ದೇವ, ಸಾರಿ, ದೇವ ಅನ್ನುವ ಒಂದು ಧಾತು ಏನಿದೆ ಅದು ದಿವು ಅನ್ನೋ ಧಾತುವಿನಿಂದ ಬಂದಿದೆ. ಈ ರೀತಿ ಸಂಸ್ಕೃತದಲ್ಲಿ ಏನಾಗುತ್ತೆ, ಯಾವ ಧಾತುವಿನಿಂದ ಯಾವ ಅರ್ಥ ಬರ್ತಾ ಇದೆ, ಈ ರೀತಿ ಕೆಲವು ತಿಳ್ಕೋಬೇಕಾಗಿರುತ್ತೆ. ಅದನ್ನ ನಿರುಕ್ತಿ ಅಂತ ಹೇಳ್ತೀವಿ. ಇನ್ನು ಜ್ಯೋತಿಷ್ಯ. ಜ್ಯೋತಿಷ್ಯವೂ ಸಹ ವ್ಯಾಕರಣದ ಒಂದು ಅಂಗವೇ. ಜ್ಯೋತಿಷ್ಯ ಅಂದ್ರೆ ಪೂರ್ಣ ಕರ್ಮ ಮಾಡಲು ಯಾವ ಕಾಲ ಹೆಚ್ಚು ಪ್ರಶಸ್ತ ಅಂತ ತಿಳಿಯೋದು ಅಷ್ಟೇ. ಹಾಗೆ ವಾತಾವರಣ ಹೇಗಿದೆ ಅಂತ ತಿಳಿದುಕೊಳ್ಳೋದಿಕ್ಕೆ ನಾವು ಜ್ಯೋತಿಷ್ಯವನ್ನ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಹುಣ್ಣಿಮೆ ಯಾವತ್ತು, ಅಮಾವಾಸ್ಯೆ ಯಾವತ್ತು, ಗ್ರಹಣ ಯಾವತ್ತು, ಈ ರೀತಿಯಾಗಿ ತಿಳಿದುಕೊಳ್ಳೋದಿಕ್ಕೆ. ಆದ್ರೆ ಜ್ಯೋತಿಷ್ಯರೆಲ್ಲರೂ ಸಹ ನಮ್ಮ ಹಣೆಯ ಬರಹವನ್ನ ಬರೆಯೋದಿಕ್ಕೆ ಆಗೋದಿಲ್ಲ. ಅದು ಸಹ ನಾವು ನೆನಪಿನಲ್ಲಿ ಇಟ್ಕೋಬೇಕಾದಂತಹ ಒಂದು ಮುಖ್ಯವಾದಂತಹ ಅಂಶ ಅಂತ ನಾವಿಲ್ಲಿ ಹೇಳಬಹುದು. ಹಾಗೆ ಇದನ್ನೆಲ್ಲವುದು ತಿಳಿದುಕೊಳ್ಳುವ ಶಾಸ್ತ್ರವನ್ನ ಜ್ಯೋತಿಷ್ಯ ಶಾಸ್ತ್ರ ಅಂತ ನಾವು ಕರಿತೀವಿ. ಇನ್ನು ಛಂದಸ್ಸು. ಛಂದಸ್ಸು ಅಂದ್ರೆ ಭಗವಂತನ ಗುಣಗಾನ ಮಾಡುವ ಮಂತ್ರಗಳಿಗೆ ಶ್ರುತಿಬದ್ಧ, ಲಯಬದ್ಧ ಹೇಗೆ ಹೇಳಬೇಕು ಅನ್ನೋದನ್ನ ಛಂದಸ್ಸು ತಿಳಿಸ್ತಾ ಹೋಗುತ್ತೆ. ನಾನು ಹೇಳದ್ನಲ್ಲ, ಈಗ ಅನುಷ್ಠುಪ್ ಛಂದಸ್ ಅಂದಾಗ್ಲಿ ಒಂದು ರಾಗ ಇರುತ್ತೆ. ವೇದ ಅಂದಾಗ ಅದಕ್ಕೆ ಬೇರೆ ಇರುತ್ತೆ. ರುದ್ರ ಅಂದಾಗ ಬೇರೆ ಇರುತ್ತೆ. ಈ ರೀತಿ ಬೇರೆ ಬೇರೆ ಆ ಧಾಟಿಯಲ್ಲಿ ಭಗವಂತನನ್ನ ಹೇಳೋದು. ಇನ್ನು ಈ ಮೇಲಿನ 6 ಅಂಶಗಳು ಯಾರಿಗೋಸ್ಕರ ಇದೆಯೋ ಅವನು ವೇದಾಂಗ. ನಾನ್ ಯಾರನ್ನ ಗುಣಗಾನ ಮಾಡ್ತಾ ಇದ್ದೀನಿ? ಅವನನ್ನೇ. ನನ್ನನ್ನ ಯಾರು ಕಾಪಾಡ್ತಾ ಇದ್ದಾರೆ? ಅವನೇ. ಹಾಗಾಗಿ ಅವನ ಅಂಗವೇ ಇದೆಲ್ಲವುದು ಆಗಿರೋದ್ರಿಂದ ಅವನು ವೇದಾಂಗ. ಇನ್ನು ವೇದವಿತ್ ಕವಿಹಿ. ವೇದವಿತ್ ಅಂತ ತೆಗೆದುಕೊಂಡ್ರೆ ಈ ಒಂದು ನಾಮ ಏನಿದೆ ಶ್ಲೋಕದಲ್ಲಿ 2 ಬಾರಿ ಬರ್ತಾ ಹೋಗುತ್ತೆ. ಇಲ್ಲಿ ವೇದ ಅಂದ್ರೆ ಜ್ಞಾನ, ವಿತ್ ಅಂದ್ರೆ ಜ್ಞಾನಿ. ಭಗವಂತ ಜ್ಞಾನ ಉಳ್ಳವನು ಹೌದು, ಜ್ಞಾನ ಸ್ವರೂಪನೂ ಹೌದು, ಜ್ಞಾನವೂ ಅವನು, ಜ್ಞಾನಿಯೂ ಅವನೇ ಆಗಿರೋದ್ರಿಂದ ವೇದವನ್ನ ನಮಗೆ ಋಷಿ ಮುನಿಗಳ ಮೂಲಕ ಕೊಟ್ಟವನು ಮತ್ತು ವೇದಗಳಿಂದ ಪ್ರತಿಪಾದ್ಯನಾಗಿರುವ ಭಗವಂತನನ್ನ ವೇದವಿತ್ ಅಂತ ಹೇಳ್ತೀವಿ.
ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮೆಲ್ಲರಿಗೂ ಗೊತ್ತು. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವನು ಜ್ಞಾನಿನೂ ಹೌದು, ಅವನು ಜ್ಞಾನವೂ ಹೌದು. ವೇದವನ್ನ ಕೊಟ್ಟವನು ಅವನು, ವೇದವನ್ನ ವಿಂಗಡಣೆ ಮಾಡಿದವನು ಅವನು. ಋಷಿ ಮುನಿಗಳ ಮೂಲಕ ಅಂದ್ರೆ ವೇದವ್ಯಾಸರಾಗಿ ಬಂದು ನಮಗೆ ವೇದವನ್ನ ವಿಂಗಡಣೆ ಮಾಡ್ಕೊಡ್ತಾ ಹೋಗ್ತಾನೆ, ನಮಗೆ ಅನುಕೂಲವನ್ನ ಮಾಡ್ಕೊಡ್ತಾನೆ. ಹಾಗಾಗಿ ಭಗವಂತ ವೇದವಿತ್. ಇನ್ನು ಮುಂದಿನ ನಾಮ ಕವಿಹಿ. ನಾವು ದೇವರ ಪೂಜೆ ಆರಂಭಿಸ್ಬೇಕಾದ್ರೆ ಗಣಪತಿ ಸ್ತೋತ್ರದಲ್ಲಿ ಹೇಳ್ತೀವಿ ಗಣಾನಾಂತ್ವಾ ಗಣಪತಿ ಮೆಜಾಮಹೆ ಅಂತ. ಅದರಲ್ಲಿ ಗಣಪತಿಯ ಸ್ತೋತ್ರದಲ್ಲಿ ಗಣಪತಿಯನ್ನು ಕವಿಗಳ ಕವಿ ಅಂತ ವರ್ಣಿಸ್ತಾ ಹೋಗ್ತಾರೆ. ಅದೇ ರೀತಿ ಗಣಗಳಲ್ಲಿ ಶ್ರೇಷ್ಠನಾದ ಹಾಗೂ ಕವಿಗಳ ಕವಿಯಾದ ನೀನು ನನ್ನಲ್ಲಿ ಬಂದು ಕೂಡು ಎಂದು ಪೂಜೆ ಆರಂಭದಲ್ಲಿ ನಾವು ಹೇಳುವಂತಹ ಅರ್ಥ ಅದು ಬರ್ತಾ ಹೋಗುತ್ತೆ. ಹಾಗಿದ್ರೆ ಏನಿದರ ಅರ್ಥ? ಭಗವಂತನನ್ನು ಗಣಪತಿ ಅಂತ ಯಾಕೆ ಕರಿತೀವಿ ಅಂತ ನೋಡೋದಾದರೆ, ಪೂಜೆಯಲ್ಲಿ ಗಣಪತಿ ಸ್ತೋತ್ರದಿಂದ ನಾವು ಯಾಕೆ ಆರಂಭಿಸಬೇಕು ಅಂತ ನಾವು ಮೊದಲು ತಿಳ್ಕೊಬೇಕಾಗತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗಣಪತಿ ಆಕಾಶ ತತ್ವದೇವತೆ. ಆತ ಜೀವಗಣ, ಇಂದ್ರಿಯಗಣ, ಜ್ಞಾನಗಣ, ಭೂತಗಣ, ಇಡೀ ವಿಶ್ವ ಆಕಾಶದಿಂದ ಆರಂಭವಾಗ್ತಾ ಹೋಗುತ್ತೆ. ಹಾಗೆಯೇ ಗಣಪತಿ ಪಂಚಭೂತಗಳ ಒಡೆಯ, ಪಂಚಭೂತಗಳಿಂದಾದ ನಮ್ಮ ದೇಹ ಮತ್ತು ಇಂದ್ರಿಯಗಳ ಅಧಿಪತಿ ಆತ. ಇಂದ್ರಿಯಾದಿಗಳ ಒಡೆಯನಾದ ಆತನನ್ನು ಮೊದಲು ಸ್ಮರಿಸಿ, ಬಾಪ ನನ್ನ ಇಂದ್ರಿಯಗಳಲ್ಲಿ ಕೂತ್ಕೋ, ನನ್ನ ಕೈಯಿಂದ ಭಗವಂತನನ್ನು ಪೂಜೆ ಮಾಡೋ ಹಾಗೆ ಮಾಡು, ಹಾಗೆ ನನ್ನ ಕಣ್ಗಳಿಂದ ಭಗವಂತನನ್ನು ನೋಡೋ ಹಾಗೆ ಮಾಡು, ಹಾಗೆ ನನ್ನ ಬಾಯಿಯಿಂದ ಅವನ ಗುಣಗಾನ ಮಾಡೋ ಹಾಗೆ ಮಾಡು ತಂದೆ ಅಂತ ನಾವು ಮೊದಲು ಗಣಪತಿಯನ್ನು ಪ್ರಾರ್ಥಿಸ್ಬೇಕಂತೆ. ಭಗವಂತನನ್ನು ಅನಾದಿ ಕವಿ ಹಾಗೂ ಚತುರ್ಮುಖನನ್ನು ಆದಿಕವಿ. ಇಲ್ಲಿ ಕವಿ ಎನ್ನುವುದು ಅರ್ಥ ಏನು ಬರುತ್ತೆ ಅಂದರೆ ಬಲ್ಲವನು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಅಂದರೆ ಅವನು ಎಲ್ಲವೂ ಸಹ ತಿಳಿದಿದೆ ಅಂತ. ಅದಲ್ಲದೆ ಕವಿ ಅನ್ನೋದಕ್ಕೆ ಅನೇಕ ಅರ್ಥಗಳು ಬರ್ತಾ ಹೋಗುತ್ತೆ. ಶಬ್ದ ಸೃಷ್ಟಿ ಮಾಡುವವನು, ಶಬ್ದಾರ್ಥ ಸಂಬಂಧವನ್ನು ತಿಳಿದವನು, ಶಬ್ದಗಳಿಗೆ ಹೊಸ ಆಯಾಮ ಕೊಡುವವನು ಇತ್ಯಾದಿ. ಅದೇ ರೀತಿ ಜನಸಾಮಾನ್ಯರಾದ ನಾವು ದೈನಂದಿನ ಕಾರ್ಯದಲ್ಲಿ ಅನೇಕ ಶಬ್ದಗಳನ್ನು ಅರ್ಥ ತಿಳಿಯದೆ ಉಪಯೋಗಿಸ್ತಾ ಹೋಗ್ತೀವಿ. ಇದು ನಮ್ಮ ಶಿಕ್ಷಣ ಪದ್ಧತಿ ಇದಕ್ಕೆ ಮೂಲ ಕಾರಣ ಅಂತ ಹೇಳಬಹುದು. ಉದಾಹರಣೆ ಹೇಳಬೇಕಂದ್ರೆ, ನಾವು ಹಳೆ ಕಾಲದಲ್ಲಿ ಪತ್ರ ಬರಿಬೇಕಾದ್ರೆ ನಾನು ಕ್ಷೇಮ, ನೀವು ನಿಮ್ಮ ಯೋಗಕ್ಷೇಮ ಅಂತ ತಿಳಿತೀವಿ ಅಂತ ಬರಿತಾ ಇದ್ವಿ. ಯಾಕೆ ಈ ರೀತಿ ಬರಿತೀವಿ? ಯೋಗಕ್ಷೇಮ ಅಂದರೆ ಏನು ಅಂತ ನೋಡೋದಾದರೆ, ಯೋಗ ಅಂತ ಅಂದರೆ ಇಲ್ಲದ್ದನ್ನು ಪಡೆಯೋದು ಅಂತ. ಹಾಗೆಯೇ ಪಡೆದದ್ದನ್ನು ಉಳಿಸಿಕೊಳ್ಳೋದು ಕ್ಷೇಮ. ಶಬ್ದಗಳ ಅಂತರಾಳದ ಅರ್ಥವನ್ನು ನಾವು ಅರಿತು ಮಾತನಾಡೋರನ್ನ ಕವಿಗಳು ಅಂತ ಕರೀತಾ ಹೋಗ್ತೇವೆ. ಹಾಗೆ ಭಗವಂತ ಕವಿಗಳ ಕವಿ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಸರ್ವನಾಮ ರೂಪಾತ್ಮಕವಾದ ಸರ್ವಜ್ಞ. ಸಂಸ್ಕೃತದಲ್ಲಿ ಏಕಾಕ್ಷರ ಕೋಶ ಅಂತ ನೋಡಿದಾಗ ಅದರಲ್ಲಿ ಆ, ಕ, ಯ, ಪ್ರ, ವಿ, ಸಂ, ಭೂ, ಮ, ಸ, ಹ ಇತ್ಯಾದಿಗಳನ್ನು ಏಕಾಕ್ಷರಗಳು ಹಾಗೂ ಭಗವಂತನ ಗುಣಗಳನ್ನು ವರ್ಣಿಸ್ತಾ ಹೋಗುತ್ತೆ. ಇಲ್ಲಿ ಕ ಅಂದರೆ ಆನಂದ, ವ ಅಂದರೆ ಜ್ಞಾನ, ವಿ ಅಂದರೆ ವಿಶೇಷವಾದ ಜ್ಞಾನ ಅಂತ. ಆದ್ದರಿಂದ ಕವಿ ಅಂದರೆ ವಿಶೇಷವಾದ ಜ್ಞಾನಾನಂದ ಸ್ವರೂಪವುಳ್ಳವನು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಹಾಗಾಗಿ ಭಗವಂತನನ್ನು ನಾವಿಲ್ಲಿ ಕವಿಹಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. 15ನೇ ಶ್ಲೋಕಕ್ಕೆ ಬರೋದಾದರೆ 15ನೇ ಶ್ಲೋಕ ಹೀಗಿದೆ: ಲೋಕಾಧ್ಯಕ್ಷ ಸುರಾಧ್ಯಕ್ಷೋ ಧರ್ಮಾಧ್ಯಕ್ಷ ಕೃತಾಕೃತಃ ಚತುರಾತ್ಮ ಚತುರ್ವ್ಯೂಹಶ್ಚತುರ್ದಂಶ್ರಶ್ಚತುರ್ಭುಜಃ. ಈ ಶ್ಲೋಕದಲ್ಲಿ 8 ನಾಮಗಳು ಬರ್ತಾ ಹೋಗುತ್ತೆ. ಈ ಮೊದಲನೇ 3 ನಾಮಗಳೇನಿದೆ, ಲೋಕಾಧ್ಯಕ್ಷ, ಸುರಾಧ್ಯಕ್ಷ, ಧರ್ಮಾಧ್ಯಕ್ಷ, ಇಲ್ಲಿ ಭಗವಂತನನ್ನು ಅಧ್ಯಕ್ಷ ಅಂತ ಕರೀತಾ ಇದ್ದಾರೆ. ಇಲ್ಲಿ ಅಧ್ಯಕ್ಷ ಅಂತ ಅಂದರೆ ಎಲ್ಲವನ್ನ ನೋಡುವವನು, ಎಲ್ಲರ ಮೇಲೆ ನಿಗಾ ಇರಿಸುವವನು, ಪ್ರತಿಯೊಂದು ಕ್ರಿಯೆಯನ್ನು ನಿರ್ವಹಿಸುವವ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಮೊದಲನೇ ನಾಮವನ್ನು ತಗೊಂಡ್ರೆ ಭಗವಂತ ಲೋಕಾಧ್ಯಕ್ಷ ಅಂದರೆ ಭಗವಂತ ಲೋಕಾಧ್ಯಕ್ಷನಾಗಿ ಇಡೀ ಲೋಕ ಅಂದರೆ ಭೂಲೋಕ ಇರ್ಬೋದು ಅಥವಾ 14 ಲೋಕಗಳಿರ್ಬೋದು, ಈ 14 ಲೋಕಗಳನ್ನು ನೋಡ್ಕೊಳ್ತಾ ಹೋಗ್ತಾನೆ. ಹಾಗೆ ಎಲ್ಲವುದರ ಮೇಲೆ ನಿಗಾ ಇಟ್ಟಿರ್ತಾನೆ ಭಗವಂತ. ಹಾಗಾಗಿ ಆತ ಲೋಕಾಧ್ಯಕ್ಷ. ಇನ್ನು ಸುರಾಧ್ಯಕ್ಷ ಅಂತ ತೆಗೆದುಕೊಂಡ್ರೆ ಸುರರು ಅಂದರೆ ದೇವತೆಗಳು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ.
ಈ ಬ್ರಹ್ಮಾಂಡ ಹಾಗೂ ಪಿಂಡಾಂಡದಲ್ಲಿ ಅನೇಕ ದೇವತೆಗಳಿದ್ದಾರೆ. ಈ ಹಿಂದೆನೇ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ, ದೇಹದ ಒಳಗೂ ಹಾಗೂ ಹೊರಗೂ ಭಗವಂತ ಅಂದರೆ ದೇವತೆಗಳು ಇರ್ತಾರೆ. ಆ ಎಲ್ಲ ದೇವತೆಗಳನ್ನು ಭಗವಂತ ನಿಯಂತ್ರಿಸ್ತಾ ಹೋಗ್ತಾನೆ ಅಂತ. ನಮ್ಮ ದೇಹದ ಒಳಗೂ ಹೊರಗೂ ದೇವತೆಗಳು ನಮ್ಮನ್ನು ನಿಯಂತ್ರಿಸ್ತಾ ಇರ್ತಾರೆ. ಅವರನ್ನ ಅಭಿಮಾನಿ ದೇವತೆಗಳು ಅಂತ ಹೇಳ್ತಾ ಹೋಗ್ತೀವಿ. ಈ ಅಭಿಮಾನಿ ದೇವತೆಗಳನ್ನು ಭಗವಂತ ನಿಯಂತ್ರಿಸ್ತಾ ಹೋಗ್ತಾನೆ. ಈಗ ಉದಾಹರಣೆ ಹೇಳಬೇಕು ಅಂದರೆ, ದೇಹದ ಹೊರಗೆ ಸೂರ್ಯ ಬೆಳಕಿನ ದೇವತೆಯಾದರೆ ಆತನೇ ನಮ್ಮ ಕಣ್ಣಿನ ದೇವತೆ ಆಗ್ತಾ ಹೋಗ್ತಾನೆ. ಹಾಗೆಯೇ ನೀರಿನ ಅಭಿಮಾನಿ ದೇವತೆ ವರುಣ, ಅಗ್ನಿ ಮಾತಿನ ಅಭಿಮಾನಿ ದೇವತೆ, ಇಂದ್ರ ಕೈಯ ಅಭಿಮಾನಿ ದೇವತೆ, ಇಂದ್ರನ ಮಗ ಜಯಂತ ಕಾಲಿನ ಅಭಿಮಾನಿ ದೇವತೆ. ಈ ರೀತಿ ಹಲವಾರು ದೇವತೆಗಳು ನಮ್ಮ ದೇಹದ ಒಳಗೂ ನಮ್ಮ ದೇಹದ ಹೊರಗೂ ನಿಯಂತ್ರಿಸ್ತಾ ಹೋಗ್ತಾರೆ. ಆ ಎಲ್ಲ ದೇವತೆಗಳನ್ನು ಭಗವಂತ ನಿಯಂತ್ರಿಸ್ತಾನೆ. ಹಾಗಾಗಿ ಆತ ಸುರಾಧ್ಯಕ್ಷ. ಅದಷ್ಟೇ ಅಲ್ಲದೆ ಇಂದ್ರ ಮತ್ತು ಕಾಮರು ಮನಸ್ಸಿನ ಅಭಿಮಾನಿ ದೇವತೆ ಆಗಿರ್ತಾರೆ. ಹಾಗೆ ಗರುಡ, ಶೇಷ, ರುದ್ರರು ಬುದ್ಧಿ, ಮನಸ್ಸು ಮತ್ತು ಅಹಂಕಾರದ ದೇವತೆಗಳು ಅಂತ ಹೇಳ್ತಾ ಹೋಗ್ತಾರೆ. ಸರಸ್ವತಿ, ಭಾರತಿ, ಪಾರ್ವತಿಯರು ವಾಗ್ದೇವಿಯರು ಅಂತ ಹೇಳ್ತಾರೆ. ಇನ್ನು ಬ್ರಹ್ಮ, ವಾಯು ಚಿತ್ತದ ದೇವತೆಗಳು. ಈ ರೀತಿ ದೇಹದ ಪ್ರತಿಯೊಂದು ಇಂದ್ರಿಯಗಳ ನಿರ್ವಹಣೆಯನ್ನು ಒಬ್ಬೊಬ್ಬ ದೇವತೆಯ ಅಧೀನದಲ್ಲಿ ಇರುತ್ತೆ. ಹಾಗಾಗಿ ಇಂತಹ ಸುರರನ್ನು ಅಂದರೆ ದೇವತೆಗಳನ್ನು ನಿಯಂತ್ರಿಸುವ ಭಗವಂತ ಸುರಾಧ್ಯಕ್ಷ. ಇನ್ನು ಧರ್ಮಾಧ್ಯಕ್ಷ ಅಂತ ಬರೋದಾದರೆ, ಭಗವಂತ ಪ್ರತಿಯೊಂದು ಅವತಾರವೂ ಸಹ ಈ ಭೂಮಿಯಲ್ಲಿ ಧರ್ಮ ಸ್ಥಾಪನೆಗಾಗೇ ಇದೆ. ಇಡೀ ಲೋಕವನ್ನು ಧಾರಣೆ ಮಾಡಿ ಈ ಭೂಮಿಯನ್ನು ಧರ್ಮ ಸ್ಥಾಪನೆ ಮಾಡಿದ ಭಗವಂತನನ್ನು ನಾವು ಧರ್ಮಾಧ್ಯಕ್ಷ ಅಂತ ಹೇಳ್ತೀವಿ. ಅದೇ ರೀತಿ ಆತ ಆದಿಶೇಷ ಮತ್ತು ಪ್ರಾಣರನ್ನು ಕೂಡ ಧರ್ಮ ಅಂತ ಕರಿತಾ ಹೋಗ್ತಾರೆ. ಹಾಗಾಗಿ ದೇಹದ ಒಳಗೆ ಪ್ರಾಣಶಕ್ತಿಯಾಗಿ, ದೇಹದ ಹೊರಗೆ ವಾತಾವರಣದಲ್ಲಿ ತುಂಬಿರುವ ಪ್ರಾಣದೇವರು, ಅಷ್ಟೇ ಅಲ್ಲದೆ ಭೂಮಿಯ ಆಕರ್ಷಣ ಶಕ್ತಿಯಾಗಿ ಸಂಕರ್ಷಣ, ಶೇಷ ಇವರಿಬ್ಬರ ಮುಖಾಂತರ ಈ ಭೂಮಿಯನ್ನು ಧಾರಣೆ ಮಾಡಿರುವಂತಹ ಭಗವಂತನನ್ನು ನಾವಿಲ್ಲಿ ಧರ್ಮಾಧ್ಯಕ್ಷ ಅಂತ ಕರಿತಾ ಹೋಗ್ತೀವಿ. ಇನ್ನು ಮುಂದಿನ ನಾಮಕ್ಕೆ ಬರೋದಾದರೆ ಕೃತಾಕೃತಃ ಅಂತ ಕರಿತಾ ಹೋಗ್ತೀವಿ. ಇದು ಎರಡು ತದ್ವಿರುದ್ಧ ಪದಗಳು ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಒಂದು ಕೃತ ಅಂದರೆ ಕರ್ತ, ಇನ್ನೊಂದು ಕೃತ ಅಂದರೆ ಇನ್ನೊಂದು ಆಕೃತ ಅಂದರೆ ಅಕರ್ತ ಅಂತ ಬರ್ತಾ ಹೋಗುತ್ತೆ. ಭಗವಂತ ಸೃಷ್ಟಿಕರ್ತ, ಆದರೆ ಅವನಿಗೆ ಯಾವುದೇ ಪುಣ್ಯ ಪಾಪಗಳ ಲೇಪವಿಲ್ಲ. ಎಲ್ಲವನ್ನ ಮಾಡುವವ ಆತ, ಆದರೆ ಯಾವುದರ ಲೇಪವೂ ಅವನಿಗಿಲ್ಲ. ನಮ್ಮೊಳಗಿದ್ದು ನಮ್ಮಿಂದ ಎಲ್ಲವನ್ನ ಮಾಡಿಸಿ ಪುಣ್ಯ ಪಾಪಗಳಿಗೆ ನಮ್ಮನ್ನು ಬಾಧ್ಯರನ್ನಾಗಿ ಮಾಡಿ ತಾನು ನಿರ್ಲಿಪ್ತವಾಗಿ ದೂರ ನಿಲ್ಲುವ ಭಗವಂತನನ್ನು ಕೃತಾಕೃತಃ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಭಗವಂತನಿಗೆ ಸ್ವಯಂ ಕೃತದ ಅವಶ್ಯಕತೆ ಇಲ್ಲ, ಅಗತ್ಯ ಇಲ್ಲ. ಹಾಗಾಗಿ ಭಕ್ತರ ಅಭಿಲಾಷೆಗಾಗಿ ಅವತಾರವನ್ನು ಧರಿಸ್ತಾನೆ. ಹಾಗೆ ಭಕ್ತರ ಅಭೀಷ್ಟಗಳನ್ನು ಭಗವಂತ ಪೂರೈಸ್ತಾ ಹೋಗ್ತಾನೆ. ಇಲ್ಲಿ ಉದಾಹರಣೆಯಾಗಿ ನಾವು ತಗೋಬೇಕು ಅಂತ ಅಂದರೆ, ಭಗವದ್ಗೀತೆಯಲ್ಲೂ ಅರ್ಜುನ ಕೇಳ್ತಾನೆ, ಅಲ್ಲ ಭಗವಂತ, ಎಲ್ಲವನ್ನ ನೀನೇ ಮಾಡ್ತೀಯಾ, ಎಲ್ಲವೂ ನಿನ್ನಿಂದ ಅಂತ ಹೇಳಿದ್ಮೇಲೆ ನಾನು ಯಾಕೆ ಈ ಯುದ್ಧವನ್ನು ಮಾಡಬೇಕು, ನೀನೇ ನಿಲ್ಲಿಸಬಹುದಲ್ವಾ ಅಂತ ಕೇಳ್ತಾನೆ. ಆಗ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದರೆ, ನೀನು ಯುದ್ಧ ಮಾಡಬೇಕು, ಈ ಯುದ್ಧವನ್ನು ಗೆಲ್ಲಬೇಕು, ಅದರ ಕೀರ್ತಿ ನಿನಗೆ ಲಭಿಸಬೇಕು, ಅದರ ಪ್ರಶಂಸೆ ನಿನಗೆ ಸಿಕ್ಕಬೇಕು, ಹಾಗಾಗಿ ನೀನು ಯುದ್ಧ ಮಾಡಬೇಕು, ಆದರೆ ನಿನ್ನಲ್ಲಿ ನಿಂತು ನಾನು ಈ ಎಲ್ಲ ಕಾರ್ಯಗಳನ್ನು ಮಾಡಿಸ್ತೀನಿ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಭಗವಂತ ಕೃತಾಕೃತಃ, ಅವನಿಗೆ ಯಾವುದರ ಅವಶ್ಯಕತೆಯೂ ಇಲ್ಲ, ಅವನಿಗೆ ಯಾವುದರ ಲೇಪವೂ ಇಲ್ಲ, ಆದರೆ ಆತ ನಮ್ಮ ಕೈಯಲ್ಲಿ ಎಲ್ಲವನ್ನ ಮಾಡಿಸ್ತಾ ಹೋಗ್ತಾನೆ. ಇನ್ನು ಚತುರಾತ್ಮ ಅಂತ ತೆಗೆದುಕೊಂಡ್ರೆ, ಭಗವಂತ 4 ರೂಪದಲ್ಲಿ ಈ ಜಗತ್ತನ್ನು ನಿಯಂತ್ರಿಸ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ನಮ್ಮ ಬದುಕಿನಲ್ಲಿ ಸಹಜ ಸ್ಥಿತಿ 3, ಒಂದು ಕನಸು, ನಿದ್ರೆ ಮತ್ತು ಎಚ್ಚರ. ಈ 3 ಸ್ಥಿತಿಗಳನ್ನು ಎಲ್ಲರೂ ನಿರಂತರವಾಗಿ ನಾವು ಅನುಭವಿಸ್ತಾ ಹೋಗ್ತೀವಿ. ಆದರೆ ಈ 3ನ್ನು ಮೀರಿದ 4ನೆಯ ಸ್ಥಿತಿ ಏನಿದೆ, ಅದು ಪ್ರಮುಖವಾಗಿರೋದು ಅದೇ ತುರಿಯ ಸ್ಥಿತಿ ಅಂತ ಹೇಳ್ತಾ ಹೋಗ್ತಾರೆ. ಎಚ್ಚರ ನಿಯಂತ್ರಣಕ್ಕಾಗಿ ನಮ್ಮ ಆಜ್ಞಾಚಕ್ರದಲ್ಲಿ ವಿಶ್ವನಾಮಕನಾಗಿ ಕುಳಿತು ಭಗವಂತ ಓಂಕಾರದ ಮೊದಲ
ಅಕ್ಷರ ನಾಮಕ ವಿಶ್ವಾತ್ಮ, ಅಂದರೆ ಆತ ವಿಶ್ವಾತ್ಮನಾಗಿರ್ತಾನೆ. ಹಾಗೆ ವಿಶುದ್ಧಿ ಚಕ್ರದ ತುದಿಯಲ್ಲಿ ಅಂದರೆ ಕಿರುನಾಲಿಗೆಯ ಕೆಳಗೆ ಇಂದ್ರಯೋನಿಯಲ್ಲಿ ಎಚ್ಚರಾವಸ್ಥೆಯಲ್ಲಿ ಸೆರೆ ಹಿಡಿದ ಆತ ನಮ್ಮ ಕನಸಿನ ಮೂಲ ತೋರಿಸ್ತಾ ಹೋಗ್ತಾನೆ. ಹಾಗಾಗಿ ಭಗವಂತ ತೈಜಸಾತ್ಮ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಹಾಗೆ ನಮ್ಮ ಮನಸ್ಸಿನ ನಿಯಂತ್ರಣದಿಂದ ಆಚೆ ಇರೋದೇ ನಿದ್ರಾವಸ್ಥೆ ಅಲ್ವಾ. ನಮಗೆ ನಿದ್ರೆಯನ್ನು ಕಂಟ್ರೋಲ್ ಮಾಡೋ ಶಕ್ತಿ ಇಲ್ಲ. ಹಾಗಾಗಿ ಆ ನಿದ್ರಾವಸ್ಥೆಯನ್ನು ನಿಯಂತ್ರಿಸುವ ಭಗವಂತ ಪ್ರಜ್ಞಾತ್ಮ. ನಮ್ಮ ಎಚ್ಚರ, ಕನಸು ಹಾಗೂ ಮನಸ್ಸಿನ ವ್ಯವಹಾರವಾದರೆ ನಿದ್ರೆ ಮನಸ್ಸಿನ ನಿಯಂತ್ರಣದಲ್ಲಿ ಖಂಡಿತ ಇರೋದಿಲ್ಲ. ಅದೇ ರೀತಿ ಇದೆಲ್ಲವನ್ನ ಮೀರಿದ ಸ್ಥಿತಿ ಒಂದಿದೆ, ಅದು ಧ್ಯಾನದಲ್ಲಿ ಸಿಗುವಂತಹ ಸ್ಥಿತಿ, ಅದು ತುರ್ಯಾವಸ್ಥೆ ಅಂತ ಕರಿತೀವಿ. ಆ ತುರ್ಯಾವಸ್ಥೆಯಲ್ಲಿ ಭಗವಂತ ತುರ್ಯ ಅನ್ನೋ ನಾಮದಲ್ಲೇ ಇರ್ತಾರೆ. ಅಂದರೆ ಈ ರೀತಿ ಭಗವಂತ ವಿಶ್ವ, ತೈಜಸ, ಪ್ರಾಜ್ಞಾ ಮತ್ತು ತುರ್ಯ ಅನ್ನುವ 4 ಸ್ಥಿತಿಯಲ್ಲಿ ನಮ್ಮನ್ನು ಭಗವಂತ ನಿಯಂತ್ರಿಸ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಭಗವಂತ ಈ ಪ್ರಪಂಚದ ಅನುಭವಕ್ಕಾಗಿ 4 ಬಗೆಯ ದೇಹವನ್ನು ಭಗವಂತ ಜೀವರಿಗೆ ಕರುಣಿಸ್ತಾ ಹೋಗ್ತಾನೆ. ಕಣ್ಣಿಗೆ ಕಾಣುವ ಪಂಚಭೂತಗಳಿಂದಾದ ಸ್ಥೂಲ ಶರೀರ, ಕಣ್ಣಿಗೆ ಕಾಣದ ಸೂಕ್ಷ್ಮ ಶರೀರ, ಹಾಗೆಯೇ ಸೃಷ್ಟಿಗೆ ಮೊದಲು ಅನಾದಿಯಾಗಿ ಬಂದಂತಹ ಲಿಂಗರೂಪಿ ಶರೀರ, ಅದೇ ರೀತಿ ಸ್ವರೂಪಭೂತವಾದ ಶರೀರ, ಅಂದರೆ ಇದು ಮೋಕ್ಷದ ಸ್ಥಿತಿಯಲ್ಲಿ ಇರುವಾಗ ನಮಗೆ ಸಿಗ್ತಾ ಹೋಗುತ್ತೆ. ಈ ರೀತಿ ಪ್ರಪಂಚದ ಅನುಭವಕ್ಕಾಗಿ ಸ್ಥೂಲ, ಸೂಕ್ಷ್ಮ, ಲಿಂಗ ಮತ್ತು ಸ್ವರೂಪ ಅನ್ನುವ 4 ಬಗೆಯ ಶರೀರವನ್ನು ಭಗವಂತ ನಮಗೆ ಕೊಟ್ಟಿರ್ತಾನೆ. ಹಾಗಾಗಿ ಆತ ಚತುರಾತ್ಮ. ಅಷ್ಟೇ ಅಲ್ಲ, ಈ ಭೂಮಿ ಮೇಲೆ 4 ವಿಧದಲ್ಲಿ ಜೀವಿಯನ್ನು ಆತ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಅದು ಯಾವ್ಯಾವುದಪ್ಪ ಅಂತ ಅಂದರೆ ಜರಾಯುಜ ಅಂತ, ಅಂದರೆ ಗರ್ಭದಲ್ಲಿ ಸಂಪೂರ್ಣವಾಗಿ ಬೆಳವಣಿಗೆಯಾಗಿ ಹುಟ್ಟುವುದು. ಉದಾಹರಣೆ ಮಾನವ ಇರ್ಬೋದು ಅಥವಾ ಹಸು ಇರ್ಬೋದು. ಇದು ನಾವು ಜಠರದಲ್ಲಿ ಅಂದರೆ ಗರ್ಭಾಶಯದಲ್ಲೇ ಸಂಪೂರ್ಣವಾಗಿ ನಾವು ಬೆಳೆದು ಭೂಮಿಗೆ ಬರ್ತೀವಿ. ಇನ್ನು 2ನೇದು ಅಂಡಜ ಅಂತ ಹೇಳ್ತಾರೆ. ಅಂದರೆ ಮೊಟ್ಟೆಯ ರೂಪದಲ್ಲಿ ಭೂಮಿಗೆ ಬರುತ್ತೆ, ನಂತರ ಆ ಮೊಟ್ಟೆಗೆ ಹಲವಾರು ರೀತಿಯಲ್ಲಿ ಕಾವುಗಳನ್ನು ಕೊಡುತ್ತೆ, ಆಮೇಲೆ ಅದು ಹುಟ್ಟುತ್ತೆ. ಉದಾಹರಣೆ ಪಕ್ಷಿಗಳಿರಬಹುದು, ಕೋಗಿಲೆ, ಕೋಳಿ, ಈ ರೀತಿ. ಇನ್ನು ಸ್ವೈದಜ ಅಂತ ಅಂದರೆ ನೀರಿನ ಪಸೆ ಅಂತ, ಅಂದರೆ ಬೆವರಿನಿಂದ ಹುಟ್ಟೋದು. ಉದಾಹರಣೆ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳು. ಇನ್ನು ಉದ್ಬೀಜ ಅಂತ ಅಂದರೆ ಬೀಜ ರೂಪದಲ್ಲಿ ಬೀಜ ಒಡೆದು ಬೆಳೆಯೋದು. ಉದಾಹರಣೆ ವೃಕ್ಷಗಳು, ಸಸ್ಯಗಳು. ಈ ರೀತಿ ಅಂಡಜ, ಸ್ವೈದಜ ಮತ್ತು ಉದ್ಬೀಜ ಮತ್ತು ಜಠರಾಯು ಅನ್ನುವ 4 ಸ್ಥಿತಿಯಲ್ಲಿ ಈ ಪ್ರಪಂಚದಲ್ಲಿ ಈ ಜೀವಜಾತಕವಾದ ಸೃಷ್ಟಿಯನ್ನು ಮಾಡುವ ಭಗವಂತನನ್ನು ಚತುರಾತ್ಮ ಅಂತ ನಾವು ಕರೀತಾ ಹೋಗ್ತೀವಿ. ಇನ್ನು ಚತುರ್ವ್ಯೂಹ ಅಂತ ತೆಗೆದುಕೊಂಡ್ರೆ ಭಗವಂತ 4 ವ್ಯೂಹ, ಅಂದರೆ ಸೃಷ್ಟಿಗೆ ಕಾರಣನಾದ ಪ್ರದ್ಯುಮ್ನ, ಸ್ಥಿತಿಗೆ ಕಾರಣನಾದ ಅನಿರುದ್ಧ ಮತ್ತು ಸಂಹಾರಕ್ಕೆ ಕಾರಣನಾದ ಸಂಕರ್ಷಣ ಹಾಗೂ ಮೋಕ್ಷಪ್ರದನಾದ ವಾಸುದೇವ. ಜೀವವು ಮೊದಲು ಅನಿವೃದ್ಧನನ್ನು ಸೇರಿ ಅನ್ನಮಯ ಕೋಶದಿಂದ ಸಂಬಂಧವನ್ನು ಕಳಚಿಕೊಳ್ಳುತ್ತೆ. ನಂತರ ಪ್ರದ್ಯುಮ್ನಲ್ಲಿ ಸೇರಿ ಮನೋಮಯ ಕೋಶದಲ್ಲಿ ಸಂಬಂಧವನ್ನು ಅದು ಬೆಳೀತಾ ಹೋಗುತ್ತೆ ಮತ್ತು ಸಂಕರ್ಷಣದಲ್ಲಿ ಅಂದರೆ ವಿಜ್ಞಾನಮಯ ಕೋಶದಲ್ಲಿ ಬಿಡುಗಡೆಯನ್ನು ಪಡೆದು ಕೊನೆಗೆ ವಾಸುದೇವನಲ್ಲಿ ಅದು ಆನಂದಮಯವಾಗುತ್ತೆ. ಈ ರೀತಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಅನ್ನುವ 4 ವ್ಯೂಹದಲ್ಲಿ ಭಗವಂತ ನಮ್ಮನ್ನು ನಿಯಂತ್ರಣ ಮಾಡ್ತಾ ಇರ್ತಾನೆ. ಹಾಗಾಗಿ ಭಗವಂತನನ್ನು ಚತುರ್ವ್ಯೂಹ ಅಂತ ಕರೀತಾ ಹೋಗ್ತೀವಿ. ಅದೇ ರೀತಿ ಪ್ರಪಂಚದಲ್ಲಿ 4 ವರ್ಣಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಅಷ್ಟೇ ಅಲ್ಲದೆ ಭಗವಂತ ಹೇಳ್ತಾ ಹೋಗ್ತಾನೆ, 4 ವರ್ಣದವರು ನನಗೆ ಅತಿ ಪ್ರಿಯರು, ಅಂದರೆ ಅಷ್ಟೋ ಜನ ಮೋಕ್ಷಕ್ಕೆ ಯೋಗ್ಯರು ಅಂತ. ಅದು ಯಾವ್ಯಾವುದು ಅಂದರೆ ಇಲ್ಲಿ ಜಾತಿ ಅಲ್ಲ, ಇಲ್ಲಿ ವರ್ಣವನ್ನು ಹೇಳ್ತಾ ಹೋಗ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂತ. ಇಲ್ಲಿ ಬ್ರಾಹ್ಮಣರು ಅಂದರೆ ಯಾರು ಅಂದರೆ ಯಾರು ಅಧ್ಯಯನ ಮಾಡ್ತಾರೆ, ಯಾರು ಅಧ್ಯಾಪಕ ಮತ್ತು ಸಂಶೋಧನೆಯನ್ನು ಮಾಡ್ತಾರೆ ಅವರು ಬ್ರಾಹ್ಮಣ. ಕ್ಷತ್ರಿಯ ಅಂತ ಅಂದರೆ ಯಾರು ರಕ್ಷಣೆಯನ್ನು ಮಾಡ್ತಾರೆ, ಯಾರು ವ್ಯವಸ್ಥಾಪಕ ಗುಣವನ್ನು ಹೊಂದಿರ್ತಾರೆ ಅವರು. ಇನ್ನು ವೈಶ್ಯ ಅಂತ ಅಂದರೆ ಉತ್ಪಾದನೆ ಮತ್ತು
ವಿತರಣೆಯಲ್ಲಿ ಚಾಣಕ್ಯರಾಗಿರೋರು. ಹಾಗೆ ಶೂದ್ರರು ಅಂದರೆ ಶುಶ್ರೂಷೆ ಮತ್ತು ಸೇವೆಯಲ್ಲಿ ಚಾಣಕ್ಯರು. ಈ ಮೇಲಿನ ಗುಣಗಳನ್ನು ನೋಡಿದಾಗ ಒಂದೇ ಕುಟುಂಬದಲ್ಲಿ ನಾವು 4 ವರ್ಣದವರನ್ನು ನಾವು ಕಾಣ್ತಾ ಹೋಗಬಹುದು. ಚತುರ್ದಂಶ್ರ ಅಂತ ಅಂದರೆ ಭಗವಂತನು ವರಾಹ ಅವತಾರದಲ್ಲಿ ಹಿರಣ್ಯಾಕ್ಷನನ್ನು ಮತ್ತು ನರಸಿಂಹ ಅವತಾರದಲ್ಲಿ ಹಿರಣ್ಯಕಶಿಪುವನ್ನು ತನ್ನ ಕೋರೆ ಹಲ್ಲುಗಳಿಂದ ಸಂಹಾರ ಮಾಡ್ತಾನೆ. ಹಾಗಾಗಿ ಭಗವಂತನನ್ನು ಚತುರ್ದಂಶ್ರ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲದೆ ನಮ್ಮಲ್ಲಿರುವ ಕಾಮ, ಕ್ರೋಧ, ಲೋಭ ಎಲ್ಲವನ್ನು ಸಂಹಾರ ಮಾಡುವ ಭಗವಂತ ಚತುರ್ದಂಶ್ರ. ಇನ್ನು ಚತುರ್ಭುಜ ಅಂತ ತೆಗೆದುಕೊಂಡ್ರೆ ಸಾಮಾನ್ಯವಾಗಿ ದೇವರು ಮೂರ್ತಿಗಳನ್ನು ನಾವು 4 ಕೈಗಳಲ್ಲಿ ನೋಡ್ತಾ ಹೋಗ್ತೀವಿ. ವಿಶ್ವರೂಪದಲ್ಲಿ ಆತ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್ ಅಂತ ಅವನು ತೋರಿಸಿದ್ರೂ ಸಹ ಅರ್ಜುನ ಹೇಳ್ತಾನೆ, ಇಲ್ಲ ಭಗವಂತ ನೀನು 4 ಕೈಗಳಲ್ಲೇ ತೋರಿಸು ಅಂತ. ಹಾಗೆ ಇಲ್ಲಿ ವಿಷ್ಣುವು ಸಾಮಾನ್ಯವಾಗಿ ಶಂಖ, ಚಕ್ರ, ಗದಾ, ಪದ್ಮಧಾರಿಯಾಗಿ ಆತ ನಮಗೆ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಚಕ್ರ ಧರ್ಮದ ಸಂಕೇತ. ಅಧರ್ಮವನ್ನು ಸಂಹಾರ ಮಾಡಿ ಭಗವಂತ ಧರ್ಮಸ್ಥಾಪನೆಯನ್ನು ಮಾಡ್ತಾನೆ. ಇನ್ನು ಶಂಖ ಧರ್ಮದ ಪಂಚಾಂಗದಲ್ಲಿ ನಮ್ಮ ಬದುಕನ್ನು ಸಮೃದ್ಧಿಗೊಳಿಸುವ ಅರ್ಥದ ಸಂಕೇತವಾಗಿರುತ್ತೆ. ಹಾಗೆ ಗದ ಭಗವಂತ ಗದೆಯ ಸ್ವಚ್ಛಂದ ಕಾಮವನ್ನು ನಿಯಂತ್ರಕ ಸಂಕೇತವಾಗಿ ಇರುತ್ತೆ. ಹಾಗೆ ಪದ್ಮ ಶಾಂತಿ ಮತ್ತು ಮೋಕ್ಷದ ಸಂಕೇತವಾಗಿರುತ್ತೆ. ಈ ರೀತಿ ಶಂಖ, ಚಕ್ರ, ಗದಾಧಾರಿಯಾಗಿ ಭಗವಂತ ನಮ್ಮ ಕಣ್ಮುಂದೆ ಬರ್ತಾ ಹೋಗ್ತಾನೆ. ಅದೇ ರೀತಿ ಭಗವಂತನ 24 ರೂಪಗಳು ಅಂತ ಏನು ಹೇಳ್ತೀವಿ, ಆ 24 ರೂಪಗಳಲ್ಲಿ ಭಗವಂತ ಶಂಖ, ಚಕ್ರ, ಗದಾ, ಪದ್ಮಧಾರಿಯಾಗಿ ಯಾವ ಕೈಯಲ್ಲಿ ಹೇಗೆ ಹಿಡಿದಿರ್ತಾನೋ ಅದೇ ರೀತಿ ಇಲ್ಲಿ ಅವನ ರೂಪಗಳು ತೋರಿಸ್ತಾ ಹೋಗ್ತಾರೆ. 24 ರೂಪಗಳು ಹೀಗಿದೆ: ಕೇಶವ, ನಾರಾಯಣ, ಮಾಧವ, ಗೋವಿಂದ, ಮಧುಸೂದನ, ತ್ರಿವಿಕ್ರಮ, ವಿಷ್ಣು, ಶ್ರೀಧರ, ಹೃಷಿಕೇಶ, ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಮನ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಪುರುಷೋತ್ತಮ, ಹಾಗೆ ಅಧೋಕ್ಷಜ, ನಾರಸಿಂಹ, ಅಚ್ಯುತ, ಜನಾರ್ದನ, ಉಪೇಂದ್ರ, ಹರಿ ಮತ್ತು ಕೃಷ್ಣ. ಹಾಗೆ ಇನ್ನೊಂದು ಅರ್ಥದಲ್ಲಿ ಭುಜ ಅಂತ ಅಂದರೆ ಭೋಜನ ಅನ್ನೋ ಅರ್ಥ ಕೂಡ ಬರುತ್ತೆ. ಹಾಗಾಗಿ 4 ವಿಧದಲ್ಲಿ ತಿನ್ನುವುದನ್ನು ಮತ್ತು ತಿನ್ನಿಸುವ ಭಗವಂತ ಚತುರ್ಭುಜ. ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾ ಹೋಗ್ತಾನೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅಂದರೆ ನಾವು ತಿನ್ನುವ ಆಹಾರ ಏನಿದೆ ಇದು 4 ರೂಪದಲ್ಲಿ ಇರುತ್ತೆ. ಉದಾಹರಣೆ ಭಕ್ಷ್ಯ, ಭೋಜ್ಯ, ಲೇಹ್ಯ ಮತ್ತು ಚೋದ್ಯ. ಭಕ್ಷ್ಯ ಅಂದರೆ ಅಗಿದು ಕಡಿದು ತಿನ್ನುವಂತಹ ಆಹಾರ. ಭೋಜ್ಯ ಅಂತ ಅಂದರೆ ನುಣ್ಣಗಿರೋದು, ಹಾಗೆಯೇ ಅದು ನುಂಗುವಂಥದ್ದು. ಇನ್ನು ಲೇಹ್ಯ ಅಂದರೆ ನೆಕ್ಕಿ ತಿನ್ನುವಂಥದ್ದು. ಚೋದ್ಯ ಅಂದರೆ ಕುಡಿಯುವ ಪದಾರ್ಥಗಳು. ಈ 4 ವಿಧದ ಅನ್ನವನ್ನು ಸೇವಿಸಿ ಎಲ್ಲ ಜೀವಿಗಳಲ್ಲಿ ಜಠರಾಗ್ನಿಯಲ್ಲಿ ಅಂದರೆ ಜಠರದಲ್ಲಿ ಅಗ್ನಿ ರೂಪದಲ್ಲಿ ಈ 4 ಬಗೆಯ ಅನ್ನವನ್ನು ಅದನ್ನು ಏನು ನಾವು ಡೈಜೆಷನ್ ಅಂತ ಹೇಳ್ತೀವಿ ಅದನ್ನು ಮಾಡಿ ನಮಗೆ ಶಕ್ತಿಯನ್ನು ಕೊಡುವಂತಹ ಭಗವಂತ ನಾವಿಲ್ಲಿ ಚತುರ್ಭುಜ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಮುಂದಿನ ಶ್ಲೋಕವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.